ಬಸವಾದಿ ಶಿವಶರಣರನ್ನ, ಜಗತ್ತಿನ ದಾರ್ಶನಿಕರನ್ನ, ಸಂತ ಮಹಾಂತರನ್ನ, ಆರೂಢ ಅವಧೂತರನ್ನ, ಆಚಾರ್ಯ ವಿರಕ್ತರನ್ನ, ಋಷಿ ಮುನಿಗಳನ್ನ, ವಿಶ್ವದ ಎಲ್ಲ ಗುರು ಪರಂಪರೆಗೆ ಶತ ಶಿರವಾಗಿ ತಾವುಗಳು ಅತ್ಯಂತ ಭಕ್ತಿಯುತರಾಗಿ, ಅತ್ಯಂತ ಶಾಂತ ಮನಸ್ಕರರಾಗಿ, ಅಷ್ಟೇ ಏಕಾಗ್ರ ಭಾವದಿಂದ ಉಸಿರು ಸಹಿತ ಎಳ್ಕೋತಿರೋ ಇಲ್ಲ ಅಂತ ಅನಿಸ್ತಾ ಇದೆ. ನಂಗೆ ನೋಡಿದ್ರೆ ಅಷ್ಟು ಗಟ್ಟಿಯಾಗಿ ಕೂತ್ಕೊಳ್ತಾ ಇದ್ದೀರಿ. ಇದರ ಅರ್ಥ ಶ್ರದ್ಧೆ. ಶ್ರದ್ಧೆ ಮನುಷ್ಯ ಹಿಡ್ಕೊಂಡು ಕೊಂಡಿರ್ಬೇಕಂದ್ರೆ ಬಹಳ ಕಠಿಣ ಅದ. 10 ಕೂಸುಗಳಿಗೆ ಹಿಡ್ಕೊಳ್ಳೋದು ಬಂದಿತ್ತು, ಆದರೆ ಮನುಷ್ಯಗೆ ಹಿಡ್ಕೊಂಡು ಕುಂಡ್ರಕ್ಕಾಗಲ್ಲ. ಅವ್ರು ಹೇಳ್ತಾರೆ ನಮ್ಮವರು, ಸಮುದ್ರದೊಳಗಣ ಉಸುಕಿನ ಕಣಗಳು ಒಂದು ವೇಳೆ ಪ್ರಯತ್ನ ಮಾಡಿ ಎಣಿಸಲಿಕ್ಕೆ ಬರ್ತದ. ಆಕಾಶದಲ್ಲಿ ಮಿನುಗುವಂಥ ನಕ್ಷತ್ರಗಳನ್ನು ಎಣಿಸಲು ಬರಬಹುದು, ಆದರೆ ಮನಸ್ಸನ್ನು ಹಿಡಿಯುವುದು ಬಹಳ ಕಠಿಣ ಅಂತ ಹೇಳ್ತಾರೆ. ಅಂತಹ ಮನಸ್ಸನ್ನು ತಾವು ನಿರ್ಬಂಧ ಮಾಡಿದ್ರಿ. ನವಿಲದ ಏನು ಹಂಗೆ ಖುಷಿ ಹೇಳತ್ತದ್ರಿ? ನವಿಲ ಅಮೋಘ ಸಿದ್ದೇಶ್ವರರು ನಿನ್ನೆ ಬಡವಿ ನೀಲಮ್ಮಳು, ಅನಾಥಳು, ನಿಟಾಶ್ರಯಳು, ಯಾರ ಆಶ್ರಯೂ ಕೂಡ ಇಲ್ಲದವಳ ಬದುಕು ಬಂಗಾರಗೊಳಿಸಿ ಕತ್ತಲ ಮನೆಯನ್ನು ಬೆಳಕ ನೀಡಿ ಅಮೋಘ ಸಿದ್ದೇಶ್ವರರು ಮುಮ್ಮೆಟ್ಟುಗುಡ್ಡಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇತ್ತ ನಿನ್ನೆ ಹರಣದ ಕೆರೆಯಲ್ಲಿ ಪಾಂಡವಾದಿ ಯುಧಿಷ್ಠರ ರಥವನ್ನು ಅವರ ಕುಲಸ್ವಾಮಿಯಾಗಿರತಕ್ಕಂಥ ನರಶೋಭನು ಹರಣದ ಕೆರೆಯಲ್ಲಿ ತನ್ನ ಪಂಚಪೂಜಾ ಸಮಯದ ಅವಕಾಶವನ್ನು ಅಮೋಘ ಸಿದ್ದೇಶ್ವರ ನೀಡಿದ ಆಶೀರ್ವಾದದಂತೆ ಅವರು ಅಲ್ಲೇ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಇತ್ತ ನಾಗರೈಗೌಡರು ಮಗಳನ್ನ ಕೇಳ್ತಾ ಇದ್ದಾರೆ. ಆರಾಮಿದ್ದೀರಿ? ಸಂತೋಷ. ಏನು ಒಂಥರ ಆಶ್ಚರ್ಯ ಅನ್ನಿಸ್ತಾರೆ. ಈ ಕಡೆ ಸಾಂಗ್ಲಿ ಕಡೆ ಹೆಣ್ಮಕ್ಳು ಅದು ಮೊಬೈಲ್ ಸರ್ಚ್ ಮಾಡಿ ಕೇಳಾಗ ಆವಾಸಂಕದ ರಾಯಣ್ಣಗೌಡನ ಚರಿತ್ರೆಯನ್ನು ಕೇಳಿ ಬಹಳ ಧನ್ಯ ಆಗಿದ್ಲು ಅಂತ ಹೇಳಿದ್ಲು ಅಮ್ಮ. ಬಹಳ ತಾಯಿಂದರು ಫೋನ್ ಮಾಡ್ತಾರೆ, ನಿಮ್ಮನ್ನು ನಾವು ಎಂದೂ ನೋಡಿಲ್ಲ ತಾತ, ನೀವು ಎಲ್ಲಿರ್ತೀರಿ, ನಿಮ್ಮ ಯಾವ ಠಿಕಾಣ ಅಂತ ಕೇಳಿದ್ರು. ನಾ ಎಲ್ಲಿ ಅಂತೇಳಿ ತಿಂಗಳಿಗೆ ಒಂದೊಂದು ಊರು ತಿರುಗಿತೀನಿ ಅಂದೆ. ಊರಾಗಿ ಇರೋದಿಲ್ಲ, ಏನು ಮಾಡಬೇಕು? ಅವ್ರು ಹಂಗೆ ಸೇವಾ ಕೊಟ್ಟಿದ್ದಾರೆ. ಹಾಗೆ ಭಕ್ತರು ಬಹಳ ಸಂತೋಷ ಪಡ್ತಾ ಇದ್ದಾರೆ. ಬಬಲಾದಿಯ ಜ್ಞಾನದಾಸೋಹದ ಕೊಡುಗೆ ಇಡೀ ಕನ್ನಡ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಂತೋಷಪಡಿಸಿರುವಂಥ ಕಾರ್ಯ ತಾವು ಮಾಡಿದಿರಿ. ಬಹಳ ಆನಂದದ ವಿಷಯದ. ಬಸವಣ್ಣ ಏನು ಹೇಳಕತ್ತಿದ್ದು? ಇಲ್ಲ, ಮಕಣಾಪುರದಲ್ಲಿ ನಾಗರೈಗೌಡರು ಪದ್ಮಾವತಿಯನ್ನು ವಿಚಾರ ಮಾಡ್ತಾರೆ. ಅಮ್ಮ, ಇನ್ಮುಂದೆ ನಿನ್ನ ಶುಭ ಕಾರ್ಯವನ್ನು ನೆರವೇರಬೇಕಲ್ಲ, ಆದ್ದರಿಂದ ನಿನ್ನೊಡೆಯ ನಾಡಗೋಡ ಅಮೋಘ ಸಿದ್ದೇಶ್ವರ ಅನುಮತಿ ಅಪ್ಪಣೆಯನ್ನು
ಪಡ್ಕೊಂಡು ನಿನಗೆ ಅವರ ಶ್ರೀಚರಣಕ್ಕೆ ಮಹಾಯೋಗಿ ಪುರುಷರ ಪದಕಮಲಕ್ಕೆ ನಿನ್ನನ್ನ ದಾರಿ ಎರೆದು ಶಿವಾ ವಧುವನ್ನ ಅರ್ಪಣೆ ಮಾಡಬೇಕು ತಾಯಿ. ಆದ್ದರಿಂದ ನಾನು ಗುಡ್ಡಕ್ಕೆ ಹೋಗಿ ಬರಲೇನೋ ಅಂತ ಮಗಳನ್ನು ಕೇಳ್ತಾ ಇದ್ದಾನೆ. ಹೋಗಿ ಬಾರಪ್ಪ, ಒಡೆಯರು ಏನು ಆಜ್ಞೆ ಮಾಡ್ತಾರ ಅದನ್ನು ಶಿರಸಾವಹಿಸು. ಅವರ ಆಜ್ಞೆಯಲ್ಲಿ ಅವರ ಹೇಳಿಕೆಯೊಳಗೆ ಏನೂ ಬದಲು ಮಾಡಬೇಡ. ಅದಕ್ಕಿಂತಲೂ ಇಮ್ಮಡಿಯಾಗಿ ಮತ್ತು ಅಂಥ ಯೋಗಿಗಳೇ ಸಿಗುವುದು ಜೀವನದಲ್ಲಿ ಅವಿರಳ. ಆದ್ದರಿಂದ ನಿನ್ನ ಸುದೈವೋ ಏನೋ ಗೊತ್ತಿಲ್ಲ, ನಿನ್ನ ಅಹಂಕಾರ ಸಂಪತ್ತಿನ ಮದ ನಿನ್ನ ಇರಬೇಕೆ ನೋಡಿದ್ರೆ ನಿನ್ನ ಜೊತೆ ಅವ್ರ ಸಂಬಂಧ ಬೆಳೆಸಬಾರ್ದು. ಆದರೂ ಯೋಗಿಗಳು ನಿನ್ನ ಕೀರ್ತಿ ಅವರ ಜೊತೆಯಲ್ಲಿ ಜಗತ್ತಿನೊಳಗೆ ಅಮರಾಗುವಂತೆ ಆಶೀರ್ವಾದ ಮಾಡ್ತಾರೆ. ನೀನು ನಿಚಿಂತೆಯಾಗಿ ಹೋಗು. ಅವರಲ್ಲಿ ನಯವಿನಯ ತೋರಿಸ್ಬೇಕು, ತಾಗಿ ಬಾಗಿ ಇರಬೇಕು. ಅವರ ವಚನ ಅಂತಂದ್ರೆ ಬೆಂಕಿಗಿಂತಲೂ ಏನಿರುತ್ತದೆ, ಬಿಸಿಯಾಗಿರುತ್ತದೆ. ಅದನ್ನು ಅವ್ರ ಅಪ್ಪಣೆ ಪಡ್ಕೊಂಡು ಬಾರಪ್ಪ ಅಂತ ಮಗಳು ತಂದೆಗೆ ಈ ರೀತಿ ಸಂಸ್ಕಾರ ಕೊಡ್ತಾಳ. ಹಿಂಗಿರ್ಬೇಕ್ರಿ ಮನ್ಯಾಗ ಮಕ್ಕಳು. ಏನು ಮಾಡೋದು, ಮೊಬೈಲ್ ಬಹಳ ಮುಂದುವರೆದದ. ಯಾರ್ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಅದರೊಳಗೆ ಬರುತ್ತದೆ ಕಲೀಲಿಕ್ಕೆ. ತಾಯಿ ಹೇಳದ್ಲಂತ, ತಂಗಿ ಬಬಲಾದಿಯೊಳಗೆ ಸಂಗೊಳ್ಳಿ ಮಹಾರಾಜರು ಬಂದರು, ನಾ ಪುರಾಣಕ್ಕೆ ಹೋಗ್ತೀನಿ, ತವ್ರ ಮನಿ ಅದ, ಅದಕ್ಕೊಂದು 4 ದಿವಸ ನೀ ಬಿಜಾಪುರ ಬಿಟ್ಟು ಊರಿಗೆ ಬಾ, ನಿಮ್ಮ ಅಪ್ಪಗೆ ನಿನಗೆ ಅಡಿಗೆ ಮಾಡಕ್ಕೆ ಕಳಿಸ್ಕೊಡ್ತೀನಿ, ಅದ ನಾ ಹೋಗ್ತೀನಿ, ಬರೋವರೆಗೆ ನೀ ಮಾಡಕ್ಕಂತಿ ಅಂತ. ಮಗಳು ಹೇಳಿದ್ಲಂತ, ನೀ ಕಲಿಸೋದೇನು ಅವಶ್ಯಕತೆ ಇಲ್ಲ, ಮೊಬೈಲ್ದಾಗ ನಾ ಆನ್ ಮಾಡ್ದಂದ್ರೆ ಎಲ್ಲ ಬರ್ತಾ. ನನಗೆ ಇಂಗ್ಲೀಷ್ ಬರಲ್ರಿ, ಅವ್ರು ಮಾತಾಡೋದು ನೋಡಿ ಅಂತೀನಿ. ಅಂದ್ರೆ ಏನಪ್ಪ ಅದು ಚಾಲು ಮಾಡೋದಿಲ್ಲ ಅಂತ ಹೋಗು ಅಂದ್ಬಿಟ್ಲು. ಆ ಯಮ್ಮ ಬಂದ್ಲು, ಜಾತ್ರೆ ಪುರಾಣಕ್ಕೆ ಬಂದ್ಲು. ಹುಡುಗಿ ಮನೆಗೆ ಬಂತು. ಆಕಿ ಸೈನ್ಸ್ ಓದ್ತಿದ್ಲು. ಅಲ್ಲಿ ಗ್ಯಾಸ್ ಕಟ್ಟಿ ಬಲ್ಲಿ ಹೋಗಿ ನಿಂತ್ಕೊಂಡು ಗೋಧಿ ಹಿಟ್ಟು ನಾದಲಿಕ್ಕೆ ಎಷ್ಟು ನೀರು ಹಾಕಬೇಕು, ಎಷ್ಟು ಹಿಟ್ಟು ತಗೋಬೇಕಂತ ಹಿಂಗೆ ಸರ್ಚ್ ಮಾಡಿದ್ಲು. ಎಲ್ಲ ಬಂತು. ಪಲ್ಯ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತೆಲ್ಲ ಬಡಿದ್ಲು, ಅದನ್ನೂ ಬಂತು. ಸಾರು ಮಾಡ್ಲಿಕ್ಕೆ ಏನು ಮಾಡ್ಬೇಕಂತ ಹೇಳಂದ್ಲು. ಇಷ್ಟು ಉಪ್ಪ ಇಷ್ಟೆಲ್ಲ ಪ್ರಮಾಣ ಹೇಳ್ತು, ಹಾಕಿದ್ಲು. ಆ ಬಳಿಕ ಗ್ಯಾಸ್ ಓಪನ್ ಮಾಡಿದ್ಲು. ಅದು ಸಾಂಬಾರು ಏನು ಮಾಡ್ತೀರಿ, ಬಹಳ ಬಿಸಿ ಆದ ಬಳಿಕ ಉಕ್ಕುತ್ತದ್ರಿ ಅದು. ಹೌದಲ್ಲ ಪುಟ್ಟಿ, ಉಕ್ತದ. ಉಕ್ಕದ ಬಳಿಕ ಏನು ಮಾಡಬೇಕಂತ ಸರ್ಚ್ ಮಾಡಿದಳು, ಅದ್ರಾಗ ಬರಲಿಲ್ಲ. ಆ ಬಳಿಕ ಅವ್ರ ಅದು ಗೆಳತಿ ಅಂತ ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ಲು. ಸೃಷ್ಟಿ, ನಮ್ಮಮ್ಮ ಬಬ್ಲಾದಿಗೆ ಹೋಗಿದ್ದಾಳೆ, ನಾನು ಅಡಿಗೆ ಮಾಡಕತ್ತೀನಿ, ಗ್ಯಾಸ್ ಮೇಲೆ ಕಾರ್ಬೇಳೆ ಮಾಡಕತ್ತೀನಿ, ಉಕ್ಕಲ್ಕತ್ತದ, ಏನು ಮಾಡಬೇಕು ಅಂದ ಕೂಡಲೇ ಆಕೆ ಹೇಳಿದ್ಲು, ಸೃಷ್ಟಿ ಹೇಳಿದ್ಲು ಸುನೀತಾಗ, ಅದು ಬಾಯಿ ತೆರಿ ಅಂದ್ಲಿಕ್ಕೆ. ಬಾಯಿ ತೆರಿಯನ್ನ ಈಕಿ ಏನು ಮಾಡಿದ್ಲು, ಮುಚ್ಚಿದ್ಲಲ್ಲ ಆಕಿನ ಬಾಯಿ. ಅದನ್ನ ಕಾರ್ಬೇಳಿ ಉಳಿತದ್ರಿ ಇಲ್ಲ. ಆಕಿ ಆ ಭೋಗಣಿ ಗಡಿಗೆ ಮ್ಯಾಲ ಮುಚ್ಚಿದೆ ಅಂತ, ಅದು ಮುಚ್ಚಳದಲ್ಲ, ಅದನ್ ತೆರಿ ಅಂತ ಆಕಿ ಹೇಳಿದ್ಲು. ಯಾಕೆ ಈ ಮಾತು ಹೇಳಿದ್ರೆ, ಗುರುಮುಖೇನ ಏನೆಲ್ಲ ಮಾಡಿದ್ದರೂ ಕೂಡ ನಾವು ಸದ್ಗುರುಗಳ ಆಶ್ರಯ ಇಲ್ಲದನ್ನ ಏನೂ ಮಾಡಬಾರ್ದು, ಅರ್ಥಪೂರ್ಣ ಆಗಲ್ಲ ಅಂತ. ಯಾಕೆ ಹೇಳದಪ್ಪ ಇದು? ನಾಗರಾಯಗೌಡರು ಸಂಸ್ಕಾರ ಬಗ್ಗೆ ಹೇಳಕತ್ತೀನಿ ನಿಮಗೆ. ಮುಮ್ಮೆಟ್ಟಗುಡ್ಡಕ್ಕೆ ಬಂದು ಯೋಗಿ ಪುರುಷ ಅಮೋಘ ಸಿದ್ಧರಿಗೆ ಸಾಷ್ಟಾಂಗ ನಮಸ್ಕರಿಸಿ, ಒಡೆಯರೇ, ಮಹಾರಾಯರೇ, ನನ್ನ ಮಗಳು ಪದ್ಮಾವತಿಯನ್ನ ನಿಮ್ಮ ಶ್ರೀಚರಣಕ್ಕೆ ಪುಷ್ಪ ಅಂತ ಅರ್ಪಣಾ ಮಾಡ್ತೀನಿ, ತಾವು
ಸ್ವೀಕಾರ ಮಾಡಬೇಕು. ಅಂದ್ರೆ ನಿಮ್ಮ ಭಾಷೆದಾಗ ಅಂದ್ರೆ ನನ್ನ ಮಗಳು ನಿನ್ನ ಕೊಟ್ಟು ಲಗ್ನ ಮಾಡ್ತೀನಿ ಹ್ಯಾಂಗ್ರಿ ಅಂತಂತೀರಿ ನೀವು. ನಾನೊಂದಿಷ್ಟು ಸೂಕ್ಷ್ಮ ಹೇಳಿದೆ. ಅವಾಗ ಅಮೋಘ ಸಿದ್ಧಂತಾನ, ಹೌದ್ರೆ ಗೌಡ್ರೆ, ನೀವು ಏಳಹಟ್ಟಿ ಗೌಡ್ರು, ಶ್ರೀಮಂತರು, ಸಂಪದ, ಅಧಿಕಾರ ಎಲ್ಲವೂ ಕೂಡ ನಿಮ್ಮಲ್ಲಿದೆ. ನಾನು ಈ ಕಲ್ಲು ಮೇಲೆ ಕೂಡುವಂಥ ಸನ್ಯಾಸಿ. ಅಂಥ ಬಂಗಾರ ಪುತ್ಥಳಿಯಂಥ ಮಗಳನ್ನ ನನ್ನಂಥ ಜಂಗಮನ ರೂಪದಲ್ಲಿರತಕ್ಕಂಥ ಮಾಡಿಕೊಡ್ತೀನಿ ಅಂತ ಹೇಳ್ತೀರಲ್ಲ, ಅದು ನಿಮ್ಮ ಮಗಳು ಒಪ್ಪಿಗಿದೆಯಾ ಅಂತ ಕೇಳ್ತಾರೆ. ಗೌಡ್ರು ಹೇಳಿದ್ರು, ಮಹಾರಾಯರೇ, ಮಗಳಪ್ಪಣೆಯನ್ನು ಪಡೆದುಕೊಂಡು ಸವಿಸ್ತಾರವಾಗಿ ನಿಮ್ಮ ಬಗ್ಗೆ ಆಕಿ ಬಹಳ ಅರ್ಥ ಮಾಡಿಕೊಂಡಿದ್ದಾಳೆ, ಅರ್ಥಪೂರ್ಣವಾಗಿ ನನಗೆ ಹೇಳಿದ್ದಾಳೆ. ಆದ್ದರಿಂದ ಆಕಿನ ಅನುಮತಿ, ಅಪೇಕ್ಷಾ, ಆಕಿನ ಇಚ್ಛಾ ಎಲ್ಲ ಕೇಳಿನ ಬಂದಿನ್ರಿಪ್ಪ. ಅದಕ್ಕೆ ಆಕಿನ ಒಲವು ನಿಮ್ಮ ಮೇಲೆ ಇದೆ. ಅದಕ್ಕೆ ತಾವು ದಯಮಾಡಿ ನನ್ನ ಮಗಳನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡಾಗ ಅಮೋಘ ಸಿದ್ದೇಶ್ವರು ಹೇಳ್ತಾರೆ, ಪರವಾಗಿಲ್ಲ, ಕನ್ಯಾದಾನ್. ಇದಕ್ಕೇನಂತಾರೆ? ಕನ್ಯಾದಾನ್, ಅನ್ನದಾನ್, ಸುವರ್ಣದಾನ್, ಬಟ್ಟೆದಾನ್, ಭೂದಾನ್, ಗೋದಾನ್, ವಿದ್ಯಾದಾನ್. ಇವೆಲ್ಲವುಗಳಕ್ಕಿಂತ ಶ್ರೇಷ್ಠವಾದಂಥದ್ದು ಯಾವುದಂದ್ರೆ ಸಮಾಧಾನ. ಏನಪ್ಪ? ಸಮಾಧಾನ. ಕನ್ಯಾ ದಾನ ಮಾಡುತ್ತೇನೆ, ತಾವುಗಳದನ್ನು ಸ್ವೀಕರಿಸಬೇಕು ಅಂದಾಗ ಅಮೋಘ ಸಿದ್ದೇಶ್ವರು ನಿರಾಕರಿಸಲಿಲ್ಲ, ಸ್ವೀಕರಿಸಿದ್ರು. ಆದ್ರೆ ಒಂದು ಮಾತು ಹೇಳಿದ್ರು ಅವರು, ಗೌಡ್ರೆ, ನಿಮ್ಮ ಮಗಳನ್ನು ನಾನು ಮನಸಾರೆ ಒಪ್ಪುತ್ತೇನೆ, ಸ್ವೀಕರಿಸ್ತೇನೆ. ಆದರೆ ಈಗಿನ ಜಗತ್ತಿನ ವ್ಯವಹಾರದಂತೆ, ಜಗತ್ತಿನ ವಧುವರರ ವಿವಾಹದಂತೆ ನಾನು ಮಾಡಿಕೊಳ್ಳಲ್ಲ. ಏನಂತಾರೆ ಅವರು? ಹಿಂಗೇನು ಗಂಡ ಮದುಮಗಳನ್ನು ಸುರ್ಗ್ಯಾ ಕೂಡಿಸ್ಕೊಂಡು ನಾಲ್ಕು ಮೂಲಿಗೆಲ್ಲ ತಂಬಿಗಿಟ್ಟು ಅದು ನೂಲು ಸುತ್ತಿ ಮುತ್ತೈದರೆಲ್ಲ ಎಣ್ಣೆ ಇಟ್ಟು ಅದನ್ನು ದಾರಿ ಎರೆದು ಕೊಡ್ತಾರಲ್ಲ, ಹಾಗೆ ನನ್ನ ಲಗ್ನ ಆಗಲ್ಲ. ಮತ್ತು ಇನ್ನೊಂದು, ಒಂದು ಸಲ ನಿಮ್ಮ ಮನೆಗೆ ಬಂದು ನಾನು ಮರಳಿ ಬಂದಿದ್ದೇನೆ, ಮತ್ತೊಂದು ಸಲ ನಾ ಯಾರ ಹೊಸ್ತಲು ತುಳಿಯುವುದಿಲ್ಲ. ನೋಡಿ, ನನ್ನೆಲ್ಲ ವಚನಗಳು ಕಠೋರ, ಬಹಳ ಡೇಂಜರ್ ಅದ. ಅದನ್ನು ಕೊನೆ ತನಕ ಕೊನೆಗಾಣಿಸಬೇಕು, ಕೊನೆಗವಿಸ್ಬೇಕು. ಆಗ್ತದೋ ಅಥವಾ ಇಲ್ಲ, ಈಗ ನಾವು ವಿಚಾರ ಮಾಡಿ. ಯಾವುದೇ ಕಾರ್ಯ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಅದು 100 ಸಲ ನಾವು ವಿಚಾರ ಮಾಡಬೇಕಂತದ್ರ ಬಗ್ಗೆ. ಮತ್ತೆ ಇನ್ನೊಂದು, ತಾಯಿ ತಂದೆಗಳೇ, ಯಾರ ಜೊತೆಯಲ್ಲಾದರೂ ಕೂಡ ನಾವು ಮಾತಾಡಬೇಕಾಗಿತ್ತಂದ್ರೆ ಒಂದು ಶಬ್ದ ನಮ್ಮ ನಾಲಿಗೆಯಿಂದ ಹೊರಗೆ ಬಿಡಬೇಕಾಗಿತ್ತು ಅಂದ್ರೆ 1000 ಸಲ ವಿಚಾರ ಮಾಡಬೇಕಂತ. ಬದುಕಂತ ಮಾತಾಡೋದಿಲ್ಲ, 1000 ಸಲ ಯೋಚನೆ ಮಾಡಬೇಕು. ಇದು ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಧರ್ಮಕ್ಕನುಸಾರವಾಗಿ ಈ ಮಾತು ಯೋಗ್ಯವೋ ಅಯೋಗ್ಯವೋ, ಇದು ಮುಳ್ಳಿನ ಮಾತೋ ಹೂವಿನ ಮಾತೋ, ರಸದ ಮಾತೋ ವಿಷದ ಮಾತು, ಇವುಗಳನ್ನ ಅರಿತಿರಬೇಕು ಮನುಷ್ಯ, ಅರಿತಿರಬೇಕು ಮನುಷ್ಯ. ಹೇಳ್ತಾನೆ ನೋಡಿ, ನಂದೇನಿದ ಕೈಯಾಗಿ ಬೆತ್ತದಲ್ಲ ಇದನ್ನ ಕಳಿಸವನ. ಎಲ್ಲರಿ ಕೇಳಿರಿನು ಇತಿಹಾಸದ? ಏನ ಕೈಲಾಸದಾಗ ಬ್ರಹ್ಮ ವಿಷ್ಣುನ ಮದುವೆ ಆಯ್ತೋ ಹಿಂಗ? ಏನ ಗಣಪತಿ ಷಣ್ಮುಖಂದಾಯ್ತೋ? ಏನ ಇಂದ್ರ ಚಂದ್ರ ಸೂರ್ಯಂದಾಯ್ತೋ? ಸಪ್ತ ಋಷಿಗಳದಾಯ್ತೋ? ಯಾರದಾತಪ್ಪ? ವಿಚಿತ್ರ ಇದು. ನೋಡಪ್ಪ, ನಿನ್ನ ಮಗಳಿಗೆ ಹೇಳು, ಆಕೆ ಹೇಳಿದ್ದಾಳ ಅವ್ರನ್ನ ಲಗ್ನ ಆಗ್ತೀನಿ ಅಂತ. ಆದ್ರೆ ನನ್ನ ಜೊತೆಯಲ್ಲಿ ಆಕೆ ಲಗ್ನ ಆಗ್ಬೇಕಾಗಿತ್ತು ಅಂತಂದ್ರೆ ಜಮದಗ್ನಿಕ್ಕಿಂತಲೂ ಖಡಕ್. ಅವ ಸ್ವಂತ ಕೂತು ಮದಿ ಮಾಡಿಕೊಂಡಾನ. ಅಮೋಘ ಸಿದ್ಧ ಹಂಗಲ್ಲ, ನನ್ನ ಕೈಯೊಳಗಿರತಕ್ಕಂಥ ಯೋಗದಂಡ, ಅದನ್ನೇ ನೀವೆಲ್ಲ ಬೆತ್ತ ಅಂತ ಕರಿತೀರಲ್ಲ, ಬೆತ್ತವೇ ಗಂಡನೆಂದು ಸ್ವೀಕರಿಸುವ ಭಾವ
ವಿಶ್ವಾಸ ಪ್ರೀತಿ ವಾತ್ಸಲ್ಯ ಇದ್ರೆ ಗೌಡ್ರ ಹೋಗಿ ಕೇಳಿ ಸಮ್ಮತಿಸಿದಳು. ಒಪ್ಪಿದ್ಲು ಅಂದ್ರೆ ನಾನು ಈ ಬೆತ್ತ ಕಂಬಳಿ ಭಂಡಾರ ಚೀಲವೇ ಸಾಕ್ಷಿ. ನಾನು ಸಾಕ್ಷಿ ಏನಪ್ಪ? ಭಂಡಾರ ಚೀಲ, ಹೋಮದ ಕಂಬಳಿ, ನೇಮದ ಬೆತ್ತ. ಜಗತ್ತಿನೊಳಗೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಪ್ಪ? ಸ್ವಲ್ಪ ವರದೊಳಗೆ ಕರಗ ಕೆಪ್ಪಗಾದ್ರೆ ಏನೇನೋ ಆಗಿ ಹೋಗ್ತದೆ. ನೋಡ್ತೀರಿ ಅಲ್ಲ. ನಾ ಮನಸಾರೆ ಮಾಡ್ಕೊಳ್ಳಿಲ್ಲ, ನಮ್ಮಪ್ಪ ಕುತ್ತಿಗೆ ಒತ್ತೀನಿ ಅಂತ ಇಂಥ ಕರ್ರನವನಿ ಮಾಡ್ಕೊಂಡಿರ್ತಾರ ಒಬ್ಬೊಬ್ರು. ಏನ್ ಮಾಡ? ಪದ್ಮಾವತಿ ಬೆತ್ತದ ಜೊತೆ ಲಗ್ನ ಆಗ್ಬೇಕು. ನೀವು ವಿಚಾರ ಮಾಡ್ರಿ ತಾಯಿಂದ್ರೆ. ಎಂಥ ಮಾತದ ಹೇಳಿದ್ದ ನಾಗರೇಗೌಡರು ಖುಷಿ ಬಿದ್ರು. ಯಪ್ಪ ಎಂಥ ಶಬ್ದ ಆಯ್ತಲ್ಲ. ಮಗಳು ಅವ್ರು ಏನ್ ಹೇಳ್ತಾರ ಅದಕ್ಕೆಲ್ಲ ಒಪ್ಪಿಕೋ, ಮರಳಿಯಾಗಿ ಎದರುತ್ತರ ಕೊಡಬೇಡ, ಮಾತಿನ ಶಬ್ದಗಳ ಸರಸ ಸಲ್ಲಾಪ ಬೇಡ, ಅವರ ಆಶೀರ್ವಾದವಾಣಿ ಅಂತ ಭಯಭಕ್ತಿ ಸ್ವೀಕಾರ ಮಾಡಿ ಬರ್ಬೇಕಪ್ಪ ಅಂತ ಮನೆಯೊಳಗಪ್ಪಣೆ ಕೊಡಿಸಿದ್ಲು. ಆ ಪದೇ ಪದೇ ಅವನಿಗೆ ಮಗಳ ಮಾತು ಹೆಸರಿಗೆ ಬರ್ತಿತ್ತು. ಎಲ್ಲದಕ್ಕೂ ಒಪ್ಕೊಂಡ. ಆಯ್ತ್ರಿಪ್ಪ ಅಂತ ಮನೆಗೆ ಬಂದ. ನಾಗಬಾಯಿ ಮುಂದೆ ಅವನ ಧರ್ಮಪತ್ನಿ, ಅವನ ಹೆಂಡ್ತಿ ಕೋಣ್ಯಾಗ ಹೋದ. ಏನು ಮಾಡಬೇಕು? ಇದು ಸುಡಾ ತುಪ್ಪ ಗಂಟ್ಲಾಗ ಹಾಕೊಂಡಂಗಾಗ್ಯದ. ಏನಪ್ಪ? ಸುಡುವ ತುಪ್ಪ ಗಂಟಲೊಳಗೆ ಹಾಕೊಂಡಂಗಾಗ್ಯದ. ನುಂಗುದರ ಗಂಟ್ಲು ಸುಡುತ್ತದ, ಉಗುಳುದರ ಹಾಳಾಗ್ತದ. ಸಿದ್ಧರ ಬಾಯಾಗ ಸಿಕ್ಕರ ಅವ್ರು ಹೇಳ್ದಂಗೆ ಇರಬೇಕು ಒಂದು, ಇಲ್ಲಾಂದ್ರೆ ಅವ್ರು ಸಂಪರ್ಕ ಮಾಡಬಾರ್ದು. ಬೆಂಕಿ ಚಲೋ ಅಲ್ಲ, ಉಪಯೋಗ ಮಾಡಿಕೊಂಡ್ರೆ ಚಲೋ ಅದ, ಮರತ್ರ ಸುಡುತ್ತದ. ಏನ್ ಮಾಡಬೇಕು? ತಾಯಿ ತಂದೆಗಳೇ ಗಂಡ ಹೆಂಡತಿ ಮನ್ಯಾಗ ಮಾತಾಡ್ತಾರೆ. ನಮ್ಮ ಸುಖದ ಸುಪ್ಪತ್ತಿಗೆಯನ್ನ ಕಣ್ತುಂಬ ನೋಡಿ ಅಳಿಯ ಮಗ ಎಮ್ಮನಿಗೆ ಬರತಕ್ಕಂಥ ಭಾಗ್ಯ ಇಲ್ಲ. ನನ್ನ ಮಗಳ ವಿಚಿತ್ರ ಸಂಸಾರದ ಸಂಗತಿ ಅಂತ ಹೆಂಡತಿ ಮುಂದೆ ಹೇಳ್ತಾನೆ. ಅವಾಗ ಆಕೆ ಅಂದ್ಲು, ಆಕಿನ ದೈವ ಏನದ, ಆಕಿನ ಪೂರ್ವ ಜನ್ಮದೇನು ಕರ್ಮದ, ಆ ರೀತಿ ಆಗಲಿ ಸ್ವಾಮಿ, ಅದಕ್ಕೆ ಯಾಕೆ ತಾವು ಚಿಂತೆ ಮಾಡ್ತೀರಿ, ಉದಾಸೀನೇಕಾಗ್ತೀರಿ, ಇದ್ದಂಗಾಗಲಿ ಸಂತೋಷದಿಂದ ಮಾಡಿಕೊಡೋಣ ಅಂಥೇಳಿ ಒಪ್ಪಿದ್ರು. ಆ ಬಳಿಕ ಒಂದ್ಸಲ ಕುಂಕುಮ ಹಚ್ಚೋ ಕಾರ್ಯಕ್ರಮ ನೆರವೇರಿಸಿದ್ರು. ಆ ಕಾರ್ಯಕ್ರಮಕ್ಕೆ ಆಳಮಗನ ಕೊಟ್ಟು ಹೇಳಿಕೊಟ್ಟು ಕಳಿಸಿದ್ರು. ಅಮೋಘ ಸಿದ್ದೇಶ್ವರರು ಭೂತಾಳಿ ಸಿದ್ದನ್ನು ಕಳಿಸ್ಕೊಡ್ತಾರ್ರಿ. ಹೆಗಲ ಮ್ಯಾಗ ಕಂಬಳಿ, ಭಂಡಾರ ಚೀಲ, ನಾಗಬೆತ್ತ ತಗೊಂಡು ಭೂತಾಳಿ ಸಿದ್ದ ಮಕಣಾಪುರಕ್ಕೆ ಬಂದ. ಮನೆಯನ್ನೆಲ್ಲ ಸುಂದರ ಮಾಡಿದ್ದಾರೆ. 700 ಹೆಣ್ಮಕ್ಕಳೆಲ್ಲ ಕೂಡ್ಯಾರ, 700 ಜನರು ಕೂಡಿದ್ದಾರೆ. ಅಂಥ ವೈಭವದ ಕಾರ್ಯದಲ್ಲಿ ಮುಮ್ಮೆಟ್ಟಗೂಡದಿಂದ ಭೂತಾಳ ಸಿದ್ಧ ಒಬ್ಬನೇ ಬಂದದ್ದು ನೋಡಿ ನಾಗಬಾಯಿ ಮನಸ್ಸಿನೊಳಗೆ ಒಂದಿಷ್ಟು ಕಳವಳ ಆಯಿತು. ನಮ್ಮದು ಗೌರವಾನ್ವಿತವಾದ ಮನೆತನ, ದೊಡ್ಡ ಮನೆತನ, ಅದಕ್ಕೆ ತಕ್ಕಂತೆ ಬೀಗರು ಮನೆಗೆ ಬಂದರೆ ಭೂಷಣ ಅಲ್ವಾ, ಒಬ್ಬನೇ ಬಂದ್ನಲ್ಲಿ ಏಕಾಂಗಿಯಾಗಿ ಅಂಥೇಳಿ. ಆದರೂ ಅವರ ಒಡೆಯರು, ದೇವರುಗಳ ಸಂಬಂಧ, ಈ ಅಮೋಘ ಸಿದ್ಧನ ಲಗ್ನ ಮತ್ತು ಪಾರ್ವತಿ ಲಗ್ನ, ಪಾರ್ವತಿದು ಸ್ಥಿತಿ ಪದ್ಮಾವತಿ ಸ್ಥಿತಿ ಎರಡು ಒಂದೇ, ಬೇರೆ ಏನಲ್ಲ. ಅವನು ಹಿಂಗೆ ಸುಡಗಾಡದಾಗಿರವ, ಹಳಿ ಎತ್ತು ತಗೊಳ್ಳವ, ಬೂದಿ ಧರಿಸವ. ಏನ್ ಮಾಡ? ಸಮಾಧಾನ ಮಾಡಿ. ಗಾಳಿ ಒಂಜರು ಭಾಳ ಸ್ತಬ್ಧ ಆಗ್ಯದ್ರಿ. ಮಕ್ಕಳಿಗೆ ಒಂದಿಷ್ಟು ತ್ರಾಸ ಆಗ್ತದೆ. ಜಯ ಮಂಗಲಂ ಜಯ ನಮ. ನೀವು ಅನ್ಬೇಡ್ರಿ ಅವರಲ್ಲಿ. ಜಯ ಮಂಗಲಂ ಜಯ ನಮ. ಅನ್ರಿ, ಅದು ದೇವು ಹಿನ ಇಲ್ಲಿ ಅದ್ರಿ, ಗೊತ್ತದಲ್ಲ ಮೊನ್ನೆ ಹೇಳೋದು. ಕುಂಕುಮ ಹಚ್ಚೋ ಕಾರ್ಯಕ್ರಮ ಬಹಳ ಸುಂದರವಾಗಿ ಜರುಗಿತು. ತಾಯಿ ಪದ್ಮಾವತಿ ಉಟ್ಟಂಥ ಸೀರೆ, ಹಣೆ ಮೇಲಿರುವಂಥ ಕುಂಕುಮದ ತಿಲಕ, ಕೊರಳಾಭರಣ,
ಏನು ನೋಡಬೇಕು? ಹಣೆ ಮ್ಯಾಲ 3 ಬೊಟ್ಟು ವಿಭೂತಿ, ಮಧ್ಯದಲ್ಲಿ ಕುಂಕುಮ. ಕುಂಕುಮ ಅಂದ್ರೆ ಇದು ಒಂಥರ ನಿಮಗೆಲ್ಲ ಫ್ಯಾಷನ್ ಆಗ್ಯದ್ರಿ. ಅದು ಹಂಗಲ್ಲ, ವೈಜ್ಞಾನಿಕ ರೂಪದಿಂದ ಮತ್ತು ನಮ್ಮ ಜೀವನದ ಅದು ಸಂಪತ್ತದ ಸಾಂಕೇತಿಕ. ಭಾಳ ಅವಕ್ರದ್ದೆಲ್ಲ ಅರ್ಥಪೂರ್ಣದಾವ. ಅಂಥ ಕುಂಕುಮವನ್ನು ಹಣೆ ಮೇಲೆ ಹಚ್ಕೊಂಡು ಕುಂತದ್ದು ನೋಡಿದರೆ ಭೂತಾಳ ಸಿದ್ಧನ ಧನ್ಯ ಅದಂತ. ಏನಪ್ಪ, ಪರಮಾತ್ಮನ ಧರ್ಮಪತ್ನಿ ಅರ್ಧಾಂಗಿನಿ ಮಹಾದೇವಿ ಪಾರ್ವತಿ ಹಾಗ ನನ್ನ ಮೊಮ್ಮ ಕಾಣ್ತಾ ಇದ್ದಾಳೆ ಅಂತ ಕಣ್ತುಂಬ ನೋಡಿ ನಮಸ್ಕಾರ ಮಾಡಿ ಪ್ರಸಾದ ಮಾಡಿ ಮುಮ್ಮೆಟ್ಟು ಗುಡ್ಡಕ್ಕೆ ತಯಾರಾದ ನಾಗಬೈ ಭೂತಾಳ ಸಿದ್ಧಗೆ ದೇವರ ಕೋಣೆಯೊಳಗೆ ಕರೆದು ಒಂದು ಮಾತನ್ನು ಹೇಳಿದ್ಲು. ಅಪ್ಪ ಭೂತಾಳ ಸಿದ್ಧ, ಈಗ ನೀನು ಕುಂಕುಮಾಸು ಕಾರ್ಯಕ್ರಮಕ್ಕೆ ಒಬ್ಬನೇ ಬಂದಿಯಪ್ಪ. ನಾಳೆ ಲಗ್ನಲ್ಲ, ದೊಡ್ಡ ಕಾರ್ಯ, ಅದಕ್ಕೆ ಹೀಗೊಬ್ಬನೇ ಬರಬಾರ್ದು, ನಿಮ್ಮೆಲ್ಲ ಬಳಗ ತಗೊಂಡು ಬರಬೇಕಪ್ಪ ಅಂತ ಹೇಳಿ ನವಣಿ ಚೀಲದೊಳಗಿಂದ ಒಂದು ಶೇರ, ಒಂದು ಸೊಲಿಗೆ ನವಣಿ ಕಾಳು ತಗೊಂಡು ಭೂತಾಳಿ ಒಂದು ಜರ ಜಾಡಿ ಅಡ್ಡಲ್ ಮಾಡಪ್ಪ ಅಂಥೇಳಿ ಅದರಾಗ ಬರ್ಕೋದಳಂತ. ಇವ ಅಂದ, ನಾವು ಗೂಡದಾಗ ಇರ್ತೇವೆ, ನಮ್ಗೆ ಅನ್ನಗಿನ್ನ ಮಾಡ್ತಿಲ್ಲ ಕೊಟ್ಟಳಿ ಅನ್ನೋ ಅಂದತ್ತೀವಿ. ಹಂಗಲ್ಲಿಲ್ರಿಕೆ. ಯಪ್ಪ ಈ ನವಣಿ ಕಾಳು ಯಾಕೆ ಕೊಟ್ಟೆ ಗೊತ್ತಾ ನಿನಗೆ ಅಂದ್ಲು. ಹೇಳಮ್ಮ ಯಾಕೆ? ಏನಿಲ್ಲ, ಇದನ್ನು ಒಯ್ದು ನಿಮ್ಮ ಅಪ್ಪನ ಮುಂದೆ ಎಣಸು, ಇವು ಕಾಳು ಎಷ್ಟಾಗ್ತಾವ ಅಷ್ಟು ಜನ ಈ ಲಗ್ನಕ್ಕೆ ತಗೊಂಡು ಬರಬೇಕು. ಏನ್ ಮಾಡ, ಯೋಗ ಸಾಧಕರು ಏಕಾಂಗಿಯಾಗಿ ಸಮಾಧಿಯಲ್ಲಿರತಕ್ಕಂಥ ಮಹಾಪುರುಷರಿಗೆ ಪದ್ಮಾವತಿ ತಾಯಿಯಾಗಿರತಕ್ಕಂಥ ನಾಗಬೈ ಹೇಳ್ತಾಳೆ, ಕಾಳಿಗೊಂದೊಂದು ಮನುಷ್ಯರಂತೆ ತರಬೇಕು ಅಂತಂದಾಗ ಇವನಿಗೆ ಗಾಬರಿ ಆದ. ನಮ್ಮ ಅಪ್ಪನ ಇಬ್ಬರ ಇರ್ತೀವಿ ಗುಡ್ಡದಾಗ, ಇನ್ನು ಯಾರನ್ನು ಕರಿಬೇಕಪ್ಪ ಅನ್ಕೋತನ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ನಮಸ್ಕರಿಸಿ ಜಾಡಿ ಬೆತ್ತ ಭಂಡಾರ ಚೀಲ ಅಪ್ಪನ ಗದ್ದಿಗೆ ಮ್ಯಾಗಿಟ್ಟು ನಮಸ್ಕಾರ ಮಾಡ್ತಾನೆ. ಕಾರ್ಯಕ್ರಮ ಮುಗಿತೇನಪ್ಪ ತಂದೆ? ಏನಪ್ಪ ನಮ್ಮಮ್ಮ ಇಷ್ಟು ಸುಂದರದಾಳಲ್ಲ, ನಾನು ನೋಡಿದರೆ ನನ್ನ ದೃಷ್ಟಿನ ಆತೋ ಏನೋ ಅಂತ ನಾನು ಅನ್ಸ್ಕೊಂಡೆ. ಆದರೆ ಕಾರ್ಯಕ್ರಮ ಭಾಳ ಚೆನ್ನಾಗಾತಪ್ಪ, ಎಲ್ಲ ಸಂತೋಷ ಆತು. ಬರಾಗ ಒಂದಿಷ್ಟು ನನಗೆ ಹೊಟ್ಯಾಗ ಭಾಳ ಕಳವಳ ಆಗ್ಲಿಕ್ಕೈತಿ, ಅದ ಚಿಂತೆ ಆಗ್ಲಿಕ್ಕೈತಿ, ಅದು ಏನು ಮಾಡಬೇಕು ಅಂಥದ್ದು. ಏನು ಚಿಂತೆಯೋ ನಮಗ್ಯಾಕೋ ಚಿಂತೆ? ಇವ್ರು ಹಾಡ್ತಾರಲ್ಲ ಯಾವಾಗಾರೆ, ಏನೋ ಹಾಡ್ತಾರೆ ಕೇಳಿರಿ ಅನ್ನಿ, ಇವ್ರು ಮುಂದೆ ನಾ ಬರಾಕಿತ್ತ ಮೊದಲು ಹಾಡ್ತಾರೆ. ಚಿಂತೆಯಾತ ಕೈಯ ಸಜ್ಜನರಿಗೆ ಚಿಂತೆಯಾತ ಕೈಯ. ಜಯ ಮಂಗಲಂ ಜೈ ನಮಃ. ಚಿಂತೆ ಮಾಡಬೇಡೋ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ನೇತ ಕೈಯ ಸಜ್ಜನರಿಗೆ ಭಯವೋ ಎನ್ನಯೇತ ಕೈಯ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಕನಸಲ್ಲಿ ಮನಸ್ಸಲ್ಲಿ ಕಳವಾಳಗೊಂಡರೆ ಕನಸಲ್ಲಿ ಮನಸ್ಸಲ್ಲಿ ಕಳವಾಳಗೊಂಡರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ. ಅಮೋಘ ಸಿದ್ಧಗ ನೆನೆದರೆ
ಹಾರಿ ಹೋಗುವುದು ಪಾಪ ಅಂಜಿಕಿನ ಏತ ಕೈಯ ಸಜ್ಜನರಿಗೆ ಭಯವೋ ಇನ್ನ ಏತ ಕೈಯ ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಲು ಹೌದು. ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಲು ಭೀಮನ ನೆನೆದರೆ ಬಿಟ್ಟು ಹೋಗುವುದು ಪಾಪ ಭೂತಳ ಸಿದ್ದಾಗ ನೆನೆದರೆ ಬಿಟ್ಟು ಹೋಗುವುದು ಪಾಪ ಅಂಜಿಕಿನ ಏತ ಕೈಯ ಸಜ್ಜನರಿಗೆ ಅಂಜಿಕಿನ್ನೇತ ಕೈಯ ಜಯ ಮಂಗಲಂ ಜಯ ನಮ ಪಾರ್ವದೇವತೆ ಶಿವ ಹರ ಹರ ಮಹಾದೇವ. ಅದರ ಅಂಜಿಕೆ ನಿನಗೆ ಯಾಕೋ? ಲಗ್ನಾರ ತಿಥಿ ತಯಾರ ಮಾಡಲಿ, ಕಾಳಿಗೊಂದ್ಯಾಕೋ ಭೂತಾಳಿ. ನಮ್ಮಪ್ಪ ಮಕಣಾಪುರ ವಾಸಿಯಾಗಿರತಕ್ಕಂಥ ಗುರು ಸೋಮಲಿಂಗನ ಕೃಪಾ ಇದ್ರೆ ಕಾಳಿಗೆ 100 ಮನುಷ್ಯರ ಕಟ್ಟಿಕೊಳಿಸ್ತೀನಂತ ನಾವು. ಎಷ್ಟಪ್ಪ? ಕಾಳಿಗೊಂದು ತಗೊಂಡು ಬಾ ಅಂತಂದ್ರೆ ಕಾಳಿಗೆ 100 ಮನುಷ್ಯರನ್ನು ಕೊಟ್ಟು ಕಳಿಸ್ತೀನಿ ಅಂತೆ. ಭೂತಾಳ ಸಿದ್ಧಗೆ ಸಮಾಧಾನ ಮಾಡ್ತಾನೆ. ಅಮೋಘ ಸಿದ್ಧೇಶ್ವರರು ಮುಂದಿನ ಪರಂಪರೆಗೆ ಧರ್ಮ ಕಾರ್ಯ ಗುರು ಕಾರ್ಯದ ಸಂಸ್ಕಾರವನ್ನು ಭೂತಾಳ ಸಿದ್ಧರಿಗೆ ಹೇಳ್ತಾರೆ. ಬಂಧುಗಳೇ, ನಿಮಗೆಲ್ಲ ಹೇಳೋದಂದ್ರೆ ನೀವು ದೇವರ ಹಬ್ಬ ಹಾಕ್ತಿರಲ್ಲ, ದೇವರ ಹಬ್ಬ ಹಾಕ್ತೀರಿ, ದೇವರನ್ನ ಮನೆಗೆ ಬರಮಾಡಿಕೊಳ್ತೀರಿ. ಇದನ್ನ ಪ್ರಥಮ ಬಾರಿಗೆ ಮೊಟ್ಟ ಮೊದಲಿಗೆ ಯಾರು ಮಾಡಿದ್ರು ಅಂತಂದ್ರೆ ಅಮೋಘ ಸಿದ್ಧೇಶ್ವರರು. ಭೂತಾಳ ಸಿದ್ಧನೆ ಹೇಳ್ತಾರೆ, ಭೂತಾಳಿ ಮಕಣಾಪುರದಲ್ಲಿರತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರರನ್ನ ಲಗ್ನಕ್ಕಿಂತ ತತ್ಪೂರ್ವದಲ್ಲಿ ಬಂಗಾರದ ಪಲ್ಲಕ್ಕಿಯೊಳಗ ಕೂಡಿಸಿ ಒಡ್ಡಿವಾಲಗದೊಂದಿಗೆ ಭಂಡಾರದೊಂದಿಗೆ ವಾದ್ಯ ವೈಭವದೊಂದಿಗೆ ಮೊಮ್ಮೆಟ್ಟ ಗುಡ್ಡಕ್ಕೆ ಸಕಲ ಭರ್ಕ ವೃಂದದೊಂದಿಗೆ ಕರೆತಂದು ಹಸಿ ಜಗಲಿ ನಿರ್ಮಿಸಿ ಗುರುವನ್ನ ಆಶೀನ ಮಾಡಿಸಿ ಮಹಾಪ್ರಸಾದ ಮಾಡಿಸಿ ಆ ಬಳಿಕ ನನಗೆ ಗುರು ಸೋಮಲಿಂಗನಿಂದ ಪ್ರಪಂಚ ಪಟ್ಟವನ್ನು ಕಟ್ಟಿಸಿ ತದನಂತರ ಅಕ್ಷತಾರೋಪಣ ಗ್ರಸ್ತಪಟ್ಟ ಆಗಬೇಕು. ಆ ಗುರುವಿನ ಹಬ್ಬ ಮಾಡಬೇಕು ಅಂತಂದಾಗ ಭೂತಾಳಿ ಪ್ರಶ್ನೆ ಮಾಡುತ್ತಾ ನಮ್ಮ ಸಿದ್ಧಗಪ್ಪಾಜಿ, ಯಾಕೆ ಗುರುವಿನ ಹಬ್ಬ ಮಾಡಬೇಕು, ಏನ್ ಕಾರಣ ಅಂತ ಕೇಳಿದಾಗ ಅಮೋಘ ಸಿದ್ಧ ಹೇಳ್ತಾನೆ, ಭೂತಾಳಿ ಮನುಷ್ಯ ಜೀವನದಲ್ಲಿ ಯಾವುದೇ ಕಾರ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ಗುರುಪಾದರ್ಪಣೆ, ಗುರುವಿನ ಸಂತೃಪ್ತಿ, ಗುರುವಿನ ಮಾನ ಸನ್ಮಾನ, ಗುರುವಿನ ಕಾಣಿಕೆ, ಗುರುವಿಗೆ ಪ್ರಸಾದ ಯಾಕೆ ಕೊಡಬೇಕು ಅಂತಂದರೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು ಜಂಗಮಕ್ಕೆ ಧನ ಕೊಟ್ಟು ನಿಚಿಂತೆನಾದೇನಯ್ಯ. ಎಂಥ ಮಾತನ್ನ ಹೇಳ್ತಾರೆ. ಅವರು ಹೇಳಿದ್ರು, ಇದು ಜಾಗ ಅಪವಿತ್ರವಾಗಿರುವಂಥದ್ದು, ಅಶುದ್ಧವಾಗಿರತಕ್ಕಂಥದ್ದು. ಇಲ್ಲಿ ರಾಕ್ಷಸ ಭೂತ ಅನೇಕ ವಿಘ್ನಗಳನ್ನೊಡ್ಡುವ ನಮ್ಮ ಸಿದ್ಧಿ ಉತ್ತರೋತ್ತರವಾಗಿ ನಡಿಬೇಕಾಗಿತ್ತು ಅಂತಂದರೆ ಗುರುವಿನ ಪದಸ್ಪರ್ಶ ಆಯಿತು ಅಂತಂದ್ರೆ ಆ ಭೂಮಿ ಶುದ್ಧೀಕರಣ ಆಗ್ತದೆ.
ಲಕ್ಷದಾಗಿಟ್ಕೋರು ಎಲ್ಲಾರು. ಯಾಕೆ ಕರ್ಕೋಬೇಕು ಗುರುಗಳಿಗಂದ್ರೆ ಅವರು ನಿಮ್ಮ ಮನೆಯೊಳಗಿರತಕ್ಕಂಥ ವಿಘ್ನ ಅವರ ಪಾದದಿಂದ ತಕ್ಕೊಂಡು ಹೋಗ್ತಾರೆ. ಅವರ ಪಾದ ಪೂಜೆ ಮಾಡಿ ಅನ್ನೋದನ್ನ ಮನ್ನಿಡಿನಲ್ಲಿ ನಿಮ್ಮ ಪಾದೋದಕ, ನಿಮ್ಮ ಭಾಷೆದಾಗ ಧುಳುಪಾದಕ ಅಂತೀರಿ ನೀವು. ಅದನ್ನ ಸಿಂಬಡಿಸಿದರೆ ಎಲ್ಲಾ ದಿಕ್ಕುಗಳಲ್ಲಿರತಕ್ಕಂಥ ದುಷಿತ, ದುಃಖ, ಕಷ್ಟ ಮತ್ತು ವಿಘ್ನಗಳೆಲ್ಲ ಹಾರವಾಗಿ ನಿರ್ವಿಘ್ನದಿಂದ ಕಾರ್ಯ ಸಾಗ್ತದಪ್ಪ. ಮುಂದಿನ ಪೀಳಿಗೆ, ಮುಂದಿನ ಧರ್ಮ, ಮುಂದಿನ ಜನಾಂಗ ಇದನ್ನ ಆಚರಣೆ ಮಾಡ್ತಾರೆ. ಜಗತ್ತಿನೊಳಗ ಗುರುವಿನಕ್ಕಿಂತಲೂ ಮಿಗಿಲಾದ ವಸ್ತು ಇಲ್ಲ ಅಂತ ನಿಜಗುಣರ 6 ಶಾಸ್ತ್ರದಲ್ಲಿ ಅನೇಕ ಶಬ್ದಗಳನ್ನು ಬಳಸಿದ್ದಾರೆ. ನಗರೋ ರಧಿಕಂ ಒಂದನೇದು. ಎರಡನೇದು ಶ್ರೀ ಗುರು ವಚನೋಪದೇಶವ ಅಂತ ಹೇಳಿದ್ರು, ಪೂರ್ತಿ ಹೇಳಲ್ಲ. ಇನ್ನೊಂದು ಹೇಳ್ತಾರೆ ಅವರು, ಗುರುವಚನದಿಂದ ಅಧಿಕ ಸುಧೆ ಉಂಟೆ, ಸುಧೆ ಉಂಟೆ. ಗುರು ಸಮರ್ಥ, ಗುರು. ಯಾಕಂದ್ರೆ ಸ್ಕಂದ ಪುರಾಣದಲ್ಲಿ ಪರಮಾತ್ಮ ಪಾರ್ವತಿಗೆ ಗುರುಗೀತ ಹೇಳಿ ಅನ್ನೊಂದಿಷ್ಟು ಓದವ್ರಿದ್ರು ನೋಡಿದ್ರ ಬಹಳ ಚಲೋ ಅದ ಗುರುವಿನ ಮಹಿಮ, ಬಹಳ ಸುಂದರ ಹೇಳ್ಯಾನ. ಅಂತಪ್ಪ ಜಗದ್ಗುರು ಸೋಮಲಿಂಗೇಶ್ವರನ ಹಬ್ಬವನ್ನ ಮಾಡೋಣ. ಆ ಸಂಸ್ಕೃತಿಯನ್ನ 3 ಪುಣ್ಯದ ಮಕ್ಕಳು, 4 ಮಂದಿ ಸತ್ಯ ಧರ್ಮರು, 101 ಮಂದಿ ಸಿದ್ಧರು, 21 ಧರ್ಮರು, ಇವರೆಲ್ಲರೂ ಅವರ ಭಕ್ತರು ಆ ದೇವರುಗಳ ಅವಿನಾಭಾವ ಸಂಬಂಧದ ಹಬ್ಬವನ್ನ ನೆರವೇರ್ತದಪ್ಪ. ಇದು ಪೂರ್ವದ ಸಂಸ್ಕೃತಿ, ಉತ್ತರವಾಗಿ ನಾವೆಲ್ಲ ಮಾಡಿಸುವಂಥ ಕಾರ್ಯವೇ ಗುರುವಿನ ಹಬ್ಬ ಅಂತ ಹೇಳಿ ಭೂತಾಳಿಸಿದ್ದನ್ನ ಹೇಳಿ ಆ ಹಬ್ಬ ಗುಡ್ಡದ ಮೇಲೆ ಬಹಳ ವೈಭವಪೂರಿತವಾಗಿ ಮಾಡ್ತಾರ್ರಿ. ಅದೆಲ್ಲ ಬಾಳ್ದದು ಗುರುವಿನ ಹಸ್ತದಿಂದೇ ಗುಗ್ಗಳ ಹೊತ್ತಿಸಿ ಹಸಿ ಜಗ್ಲಿ ನಿರ್ಮಿಸಿ ಗುರು ಶಿಷ್ಯರ ಭೇಟಿ, ಪಲ್ಲಕ್ಕಿ ಉತ್ಸವ, ವಾಲಗದ ಗರ್ಜನ, ಜನವೆಲ್ಲ ಭಗವಂತನ ಜೈಕಾರ ಮಾಡೋದು, ಅವರನ್ನು ಉಗಾಳಿಸೋದು ಯಾವಾಗ ಬಂತು ಅಂದ್ರೆ ಆಗಿನಿಂದೇ ಬಂತು. ಹರ ಹರೋ ಮಾಯಿ ಮಕಣ ಪುರುಗುರು ಗೌರಿ ಸೋಮಲಿ ಅನ್ರಿ. ಎಲ್ಲರನ್ರಿ ಹರ ಹರೋ ಮಾಯಿ ಮಕಣ ಪುರುಗುರು ಗೌರಿ ಸೋಮಲಿ. ಯಾರೋಡಲ್ಲ ಅವ್ರಿಗೆ ಹುಗ್ಗಿ ಇಲ್ಲಿ ನೋಡಿ ಇವತ್ತು ಹಿಂಗೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಮುತ್ಯ ಮುಗಿಸಿದ್ದ ಹುಕ್ಕಿ ಉಗುಳಿಸೋದಂದ್ರೇನು ಅವರ ಸ್ಮರಣೆ ಮಾಡೋದು. ಆ ಬಳಿಕ ನಮ್ಮ ಆಹ್ವಾನಕ್ಕೆ ಕೊಟ್ಟು ಬಂದು ನಮ್ಮೆಲ್ಲ ಕಾರ್ಯವನ್ನು ಶುದ್ಧೀಕರಣ ಮಾಡಿ ನಮಗೆ ಆವಿರ, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ಕೊಡುವಂಥ ಹಬ್ಬ ಗುಡ್ಡದ ಮೇಲೆ ಆಚರಣೆ ಮಾಡಿದ್ರು. ಆ ಕಾರ್ಯದಲ್ಲಿ ಒಬ್ಬ ಮನುಷ್ಯ ಬಹಳ ಚಲೋ ಕಾರ್ಯ ಮಾಡಿದ, ನಿಸ್ವಾರ್ಥದಿಂದ. ರಾಮಣ್ಣ ಅಂಥೇಳಿ ಗುರುಗಳನ್ನ ಬಕಣಾಪುರಕ್ಕೆ ಕಳಿಸಿದರು. ಎಲ್ಲ ಸೇವೆ ಮಾಡಿದಂಥ ಭಕ್ತರಿಗೆ ಅಮೋಘ ಸಿದ್ದೇಶ್ವರ ಆಶೀರ್ವಾದ ಮಾಡ್ತಾನೆ. ಆ ರಾಮಣ್ಣನ್ನು ಕೂಡ ಕರೆದ ಹೇಳ್ತಾನ, ರಾಮಣ್ಣ ನೀನು ಬಹಳ ನಿಸ್ವಾರ್ಥ ಮನೋಭಾವನಿಂದ ಸೇವೆ ಮಾಡಿಯಪ್ಪ, ನಿನಗೆ ಒಂದು ಸೂರ್ಯಚಂದ್ರ ನೆಲಗಂಗಿ ಇರೋ ತನಕ ನಿನಗೊಂದು ಆಶೀರ್ವಾದ ಕೊಡ್ತಾ ಇದ್ದೀನಿ ಅಂಥೇಳಿ ಆ ಗುರುವಿನ ಗದ್ದಿಗೆ ಮಾಡಿದಂಥ ಹಸು ಜಗುಲಿಯ ಒಂದು ಮೂಲೆಯ ಚಾಜನ್ನ, ಮೂಲೆ ಮೇಲಿರ್ತಾವಲ್ಲ ಎಲೆ, ಅಡಕೆ, ಸುಲಿಗಬ್ಬ, ನೆನಗಡಲಿ, ಅರೆ, ಅರಿಶಿಣ, ಬೇರ, ಕುಂಕುಮ, ಅಕ್ಷತ ಮೊದಲುಗೊಂಡೆಲ್ಲ ಇರ್ತಾವಲ್ಲ, ಅಂಥ ಮೂಲಿನ ಅವನು ಉಡಿಯೊಳಗೆ ಹಾಕಿ ನೀನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡು. ಸೋಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಾ ಭೀಮಾ ನದಿಯ ಬಲ್ದಂಡೆ, ಅಲ್ಲಿ ತಾಮ್ದಂಡಿ ಅಂತ ಒಂದು ಊರು ಬರ್ತದ, ಅಲ್ಲಿ ನಿನ್ನ ಮಠ ಆಗುತ್ತದ. ನಿನ್ನ ಹೆಸರಿಗೇನು ರಾಮಣ್ಣದಲ್ಲ, ಅದು ಹೋಗಿ ರಂಗಸಿದ್ಧ ಅಂತ ಆಗುತ್ತದ, ರಂಗಸಿದ್ಧ ಅಂತ ಆಗುತ್ತದೆ ಅಂಥೇಳಿ ಆಶೀರ್ವಾದ ಮಾಡಿದ್ದಾನೆ. ಈಗ ಅವ್ರ ಆಶೀರ್ವಾದ ಮಾಡಿದಂಗೆ ತಮ್ಮದೊಡ್ಡಿ ಗ್ರಾಮಕ್ಕೆ ತಮ್ಮದು ಯಾರ್ದಾರ ಸಂಬಂಧ ಇದ್ದಿರಬೇಕು. ಅಲ್ಲಿ ಕ್ಷೇತ್ರ ಪಾಲಕ ರಂಗಸಿದ್ಧನೇ ಅದಾನ ಇವತ್ತು.
ಅಂದ್ರೆ ಅವರು ಮಾಡಿದಂಥ ಆಶೀರ್ವಾದ ಇಲ್ಲಿವರೆಗೆ ಯಾವುದು ಏನೂ ಅದರಾಗ ಸ್ವಲ್ಪ ಬದಲಾವಣೆ ಆಗಿಲ್ಲ. ಆ ಬಳಿಕ ಮಕಣಾಪುರದಲ್ಲಿ ಲಗ್ನ ತಯಾರಿ ನಡೀತ್ರಿ. ನಾಗರಾಯಗೌಡ್ರದ್ದು ತಯಾರಿ ಭಾಳ ದೊಡ್ಡ ತಯಾರಿ ನಡೀತು. ಅವ ಈಗಿನ ಹಂಗೆ ಇಂಥವು ಮಂಟಪ ಇದ್ದಿತ್ತಿಲ್ರಿ ಅರ್ಬಿ ಅವಾಗ ಇದ್ದವನು ಮುಚ್ಚೆ ಇಲ್ಲ. ಅದನ್ನ ಸಾಂಕೇತಿಕವಾಗಿ ನಾವು ಮನೆ ಮುಂದೆ ಹಾಕ್ತೇವ್ರಿ ಅಂದ್ರ ಹಾಲ್ಗಂಬ ಅಂತ ಹೇಳಿ. ಅದು ಪದ್ಮಾವತಿ ಲಗ್ನ ಮಂಟಪ ಅಂತಂದ್ರೆ ತೆಂಗಿನ ಪರಕಿ, ಮಾವಿನ ತಳಿರು ತೋರಣ ಮತ್ತು ಮಾವಿನಕಾಯಿ, ಶೇಬು, ಕಿತ್ತಾಳೆ, ಬಾಳೆಹಣ್ಣ, ಬಾಳೆ ಕಂಬಗಳು, ಹೂವಿನ ಹಂದರ, ಹೀಗೆ 63 ಎಕರೆ ಜಮೀನೆಲ್ಲ ಮಂಟಪ ಮಾಡಿರಿ. 63 ಎಕರೆ. ಎಲ್ಲ ಕಡೆ ಆಕಳ ಸೆಗಣಿಯಿಂದ ಚಳಿ ಕೊಟ್ಟಿದ್ರು. ಬಹಳ ಮಹತ್ವದ್ರಿ. ಅರಿಶಿಣ ಆಕಳ ಸೆಗಣಿ ಅಂದ್ರೆ ಆಯುರ್ವೇದ. ನಿಮಗೆ ಯಾರಿಗೆ ಗೊತ್ತಿಲ್ಲ ಏನು ಮಾಡಿ. ಹೊಗೆ ಯಾವಾಗ ನಮ್ಮಲ್ಲಿ ಕಮ್ಮದು ಅವಾಗ ನಮಗೆ ಕಡಿತಕ್ಕಂಥ ಡೋಮಿ ಜಾಸ್ತಿ, ಅದು ಲಕ್ಷದಾಗಿರಲಿ. ನಮ್ಮ ಒಲಿ ಒಳಗಿಂದ ಹೊಗೆ ಯಾವಾಗ ಕಮ್ಮಾಯ್ತು ಅವಾಗ ನಮಗೆ ಕಡಿದು ಅವು ಡೋಮಿ ಇಷ್ಟು ದಪ್ಪ ದಪ್ಪ ಇರ್ತಾವಲ್ಲ ಅವು ಜಾಸ್ತಿ ಅದು. ಆದ್ದರಿಂದ ನಮಗೆ ಆ ಡೋಮಿದಿಂದೆ ಒಂದು ಜಡ ಬರುತ್ತದೆ. ಏನಪ್ಪ ಅದು? ಡೆಂಗೋ ಅಂತೇಳಿ. ನಮ್ಮ ಕೈಲಿ ನಾವೇ ಮಾಡ್ಕೊಂಡೇವ್ರಿ. ಇನ್ನು ಮತ್ತೆ ನೀವು ಹೊಲಿ ಹೊತ್ತಿಸ್ಬೇಕಾರೆ ಅವಿದ್ರಿ ಕೇಳ್ರಿ. ನನಗೊಂದು ಆಶ್ಚರ್ಯ ಅನಿಸಿದ್ರಿ ಬಬಲಾದಿಗೆ ಬಂದ ಬಳಕ. ನಾ ಜಗ ತಿರುಗಾಡ್ತೀನಿ ರೀ. ಇಲ್ಲಿ ಚಂದ್ರಾಮೂರ್ತಿ ಅಂತ ತೋಟದಾಗ ಅದೀವಲ್ಲ, ಅವ್ರ ತಮ್ಮವ್ರದ್ದು ರಾಯಗುಂಡಗೌಡ ಸಾವುಕಾರ ಮನಿಯೊಳಗೆ 4 ಕೋಣೆ ಅದಾವ. ಎಲ್ಲಾರು ಒಂದೊಂದು ಕೋಲಿ ಹಿಡಿದಿದ್ದೇವ್ರಿ ಒಬ್ಬೊಬ್ರಿಗೆ. ಏನಲ್ಲಿ ಯಾರಿಲ್ಲ, ನಮಗೆ ಬಿಟ್ಕೊಟ್ರಿ, ಹಿಡಿದಿದ್ದೆವು. ಆದ್ರೆ ನಾನು ಬಂದೀಗ 11 ದಿನ ಆಯಿತು, ಡೋಮಿನೇ ನೋಡಿಲ್ಲ. ನಿಮ್ಮ ಊರಾಗ ಅವು ಇಲ್ಲ ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದು ಹಗಲು ಇಲ್ಲ ರಾತ್ರಿ ನಾ ಬರೇ ಮೇಲೆ ಮಲ್ಕೋತೀನ್ರಿ. ಎಲ್ಲಿ ಒಂದು ನೊಣ ಸಹಿತ ಇಲ್ಲ. ಏನು ಆಶ್ಚರ್ಯ ಇದು. ಒಂದೊಂದು ಕಡೆ ಮನ್ಸೂರ್ ದಾಣಿ, ಫ್ಯಾನ್ ಎಲ್ಲ ಇರ್ತಾವ. ನನಗೆ ಇವ್ರು ಇನ್ನಂತರ ಫ್ಯಾನ್ ತರಬೇಕಂತಾರ. 11 ದಿನ ಆಯ್ತು, ಇನ್ನ ಫ್ಯಾನ್ ಇಲ್ಲದು, ಅವ್ರೆಲ್ಲರು ಫ್ಯಾನಿನ ಅವಶ್ಯಕತೆ ಇಲ್ಲದು. ಅದು ಕಟ್ಟಿಗೆ ಮನಿ ಅದದು. ಅದು ತಂದಿನ ತಾನೇ ಆಟೋಮೆಟಿಕ್ ಎಲ್ಲ ಮಾಡ್ಕೋತದ. ಭಾಳ ಬಿಸಿಲಿತ್ತು ಅಂದ್ರೆ ತಂಪಾಗ್ತದ, ತಂಪಿತ್ತು ಅಂದ್ರೆ ಬೆಚ್ಚಗಾಗ್ತದ. ಎದಕ್ಕೆ ಬೇಕಪ್ಪ ಫ್ಯಾನ್? ಎದಕ್ಕೆ ಬೇಕಪ್ಪ ಕೂಲರ್? ಎದಕ್ಕೆ ಬೇಕಿವೆಲ್ಲ? ಅಂಥ ಮನೆ ಏನು ಮನೆ ಇದು? ಒಂದು ಕಡೆದಿಲ್ರಿ. ನನಗೆ ಆಶ್ಚರ್ಯ ಅನಿಸ್ತು. ನಾನು TV ನ್ಯೂಸ್ ಬಿಡ್ಬೇಕಂತ ನನ್ನ ಮನಸ್ಸಿನಾಗ ಬಂದದ್ದು. ಸುಳ್ಳಲ್ರಿ ಇದು ಮಾತು. ಜಗತ್ಗೆ ಎಲ್ಲರಿಗೆ ಕೇಳಿ ನೀವು ಫೋನ್ ಮಾಡಿ, ಇವ್ರು ಊರಾಗ ಇಲ್ಲ ಅಂತ ಅನ್ನುವಂಗಿಲ್ಲ. ಇಲ್ಲಿ ನಮ್ಮ ತಳವಾಡಕ್ಕೆ ಮಠ ಐತಿ. ಒಂದು ಊರು ಬಿಟ್ಟು 2 ಕಿಲೋಮೀಟರ್ ಮೇಲೆ ಅಡವೆಗದ. ಅಲ್ಲೇನಿಲ್ಲ, ಗಟಾರ್ ಇಲ್ಲ, ಯಾವ ಪೈಪ್ ಇಲ್ಲ, ಏನೂ ಇಲ್ಲ, ಸೊಳ್ಳೆ ಆಗತಕ್ಕಂಥದ್ದು. ಆದರೂ ಒಳಗೆ ಹೆಜ್ಜೆ ಇಟ್ರೆ ನಿಮ್ಗೆ ಹೇಳ್ತೀನಿ, ಮರ್ಜೇನು ಹುಳ ಬಂದಾಗ ಬರ್ತಾವ. ಏನು ಮಾಡ್ಬೇಕು? ದೇವಿ ಆಶೀರ್ವಾದ ಗೊತ್ತಿಲ್ಲ. ಇಲ್ಲಿ ಒಂದು ಡೋಮಿ ಇಲ್ಲ. ನನಗರೇ ಒಂದು ಕಡದೇಲಿ ಇಲ್ಲಿ ತನಕ ಬಹಳ ವಿಚಿತ್ರ ಸಂಗತಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಹೊಗೆ ಕಮ್ಮಾದ ಬಳಕ ಡೋಮಿ ಜಾಸ್ತಾದು. ಬೆಲ್ಲ ಯಾವಾಗ ಬಿಟ್ರಿ, ಸಕ್ರೆ ಜಾಸ್ತಿ ಮಾಡಿದ್ರಿ, ಶುಗರ್ ಪ್ರಬಲ ಆಯಿತು. ನೀವು ಎಷ್ಟು ರೊಕ್ಕ ಗಳಿಸ್ಲಿಕ್ಕೈತೀರಿ? ಒಂದ್ಸಲ BLD ಹೋಗಿ ಬಂದ್ರಿ ಅಂದ್ರೆ ಎಷ್ಟಾಯ್ತು ಬಿಲ್ಲ? ಏನಪ್ಪ, ಒಂದು 5 ಲಕ್ಷ ಆಗ್ಯದ. 5 ಲಕ್ಷ ಏನು ಮಾಡೋದು? ಅವಾಗ ಇತ್ತೇನೋ ಮುದುಕ. ಯಾರಿಗೇನಿತ್ತು ಹೇಳ್ರಿ? ಮೊಳಕಾಲು ಬ್ಯಾನಿ ಇದ್ದುವ, ಏನು ನರ ಬ್ಯಾನಿ ಇತ್ತ, ಏನಿತ್ತು ಅವಾಗ? ಎಂತಿಂತದು ಸೊಮ್ಮ ಬರೇ ಕಲಗಲ್ದಾಗ ಅಡವ್ಯಾನ್ ತಪ್ಪಲ ಹರ್ಕೊಂಡು ಬಂದು ಕುಟ್ಟಿ ಕೊಟ್ರೆ ಎಂಥ ತಪ್ಪಲಪ್ಪ ಅದು. ತಿನ್ನಲ್ಲ. ಈಗ ನೀವೇನು ಮಾಡಿ ಇಲ್ಲ, ನಾ ಹೇಳೆಲ್ಲ ಖಾಲಿ ಅದ. ಹೊಳ್ಳಿ ಮತ್ತೆ ಅಲ್ಲಿಗೆ ಬರ್ತೀರಿ ನೀವು. ವಿಷಯ ನಡೆದಿತ್ತಪ್ಪ, ಲಗ್ನದ ತಯಾರಿ. ಅದೇನು ಮಂಟಪ ನೋಡ್ಬೇಕ್ರಿ. ಆಕಳ ಸೆಗಣಿಯಿಂದ ಚಳಿ ಕೊಟ್ಟಿದ್ರು, ಅಕ್ಷತಾ ಮಂಟಪ ಮಾಡಿದ್ರು. 7 ಹಟ್ಟಿ ಜನರೆಲ್ಲ ಏನದನ್ನೆಲ್ಲ ಇರುವ ಸಾಲ ಹತ್ತಿದಂಗೆ ಎಲ್ಲರೂ ಒಂದೊಂದು ಸೇವೆಯನ್ನು ಮಾಡ್ತಾ ಇದ್ರು. ಅವಾಗ ಭೂತಾಳ ಸಿದ್ಧ ಹೇಳ್ತಾನಪ್ಪ, ಇವತ್ತು ಅಕ್ಷತಾ ರೋಪಣ, ಮತ್ತೆ ನಾನು ಹೋಗ್ಬೇಕಲ್ಲ. ಹೌದು, ಮತ್ತು ಜನರು
ತಡಿ ಒಂದ್ ಜರ ಫೋನ್ ಮಾಡ್ತೀನಿ ಅಂದ. ಅವಾಗ ಫೋನ್ ಇಲ್ರೆ, ಅವ್ರ ಫೋನ್ ಆಕಾಶವಾಣಿ ಗುಡ್ಡದ ಮ್ಯಾಗಿಂದ ಸೋಲಾಪುರಕ್ಕೆ ಫೋನ್ ಹಚ್ಚದ. ಹಲೋ. ಅವರು ಹಲೋ ಅಂದ್ರು. ಬಾಳೆಕ್ ಹೋಯ್ತ್ರಿ ಫೋನ. ಅಲ್ಲಿ ಖಂಡ್ರಾಯ ಅಂತ ಹೇಳಿ ದೇವ್ರ ಅದನ್ನ ಕ್ಷೇತ್ರ ದೇವ್ರ. ಖಂಡ್ರಾಯ, ಹೇಳಪ್ಪಾಜಿ, ಇವತ್ತು ಲಗ್ನದಪ್ಪ ನಿಮ್ಮ ಒಂದು, ನೀ ಬರ್ಬೇಕು ಗುಡ್ಡಕ್ಕೆ. ಆಯ್ತಪ್ಪ ಬಂದೆ ಅಂತ ಒಪ್ಕೊಂಡ. ಅಲ್ಲಿಂದ ಕರ್ನಾಟಕ ಮಣೂರ್ಗೆ ಫೋನ್ ಹಚ್ಚದ. ಎಲ್ಲಮ್ಮ ತಾಯಿ, ಹಲೋ. ತಂಗಿ, ನಾ ಮೋಕ್ಷದದೇನು, ಹೇಳ್ರಿ ಅಣ್ಣ. ಅಲ್ಲಮ್ಮ ನಿಮ್ಮ ಅತ್ತಿಗೆ ಲಗ್ನ ಅದ, ನೀನು ಬರ್ಬೇಕಲ್ಲ. ಬಂದೆಯಪ್ಪ, ನೀ 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 ಫೋನ್ ಹಿಡ್ರದಾಗ ನಾ ಬರ್ತೀನಿ ಅಂದಳಕಿ. ಬಂದ್ರಿಬ್ರು. ಭೂತಾಳ ಸಿದ್ಧಿಗೆ ಹೇಳ್ತಾನ, ನೋಡಪ್ಪ ಇವರೇ ನೋಡಿ ಮಂದಿ ಎಲ್ಲ ತೊಗೊಂಡೋಗಂದ. ಲಾ ಇವನ ಯಪ್ಪ, ಲಗ್ನದ ಕಾರ್ಯ, ಶುಭ ಕಾರ್ಯ, 3 ಜನ ಎಂದು ಹೋಗ್ಬಾರ್ದು. ಇದೇನು ನಿನ್ನ ಆಟ? ಇನ್ನ ಒಬ್ಬನ ಹೋದ್ರು ಚಲೋ ಅಲ್ಲ. ಹಂಗೆ ಬೇಡಪ್ಪ, ನಿನಗೆ ಗೊತ್ತಿಲ್ಲೋ, ಸುಮ್ಮನೆ ಹೋಗ್ಬಿಡೋ ಅಂತ ಇವ್ರಿಗೆ ಹೇಳ್ದ. ಇವ್ರಿಗೆ ಕಿವ್ಯಾಗಿ ಹೇಳ್ದ, ಖಂಡ್ರಾಯ, ನೀ ಎಲ್ಲ ಪುರುಷ ಬಳಗ ಮಾಡಬೇಕು. ಎಲ್ಲಮ್ಮ ತಾಯಿ, ನಿನ್ನ ಬಳಗ ನೀ ಮಾಡಬೇಕು ಅಂದ ಕೂಡಲೇ ಆಯಿತು ಅಂತ ಹೊರಟ್ರು. ಮಕಣಾಪುರಿಂದ 1 ಕಿಲೋಮೀಟರ್ ಇತ್ತು. ಪದ್ಮಾವತಿ ತಾಯಿ ನಾಗಬಾಯಿ ಮಾಳಿಗೆಯನ್ನು ಹತ್ತಿ ಹುಬ್ಬದ ಮೇಲೆ ಕೈ ಇಟ್ಟು ಗುಡ್ಡದ ಕಡೆ ನೋಡ್ತಾ ಇದ್ಲು, ಎಷ್ಟು ಜನ ಬರ್ತೈತಿ ಅಂತ. ಇವರು 3 ಜನ ಹೊಂಟಾರ. ಮ್ಯಾಳಿಗೆ ಮೇಲೆ ಬಿಸಿಲಾಗ ಕಣ್ಣಿಗೆ ಕತ್ತಲು ಬಂದು ತೆಳಕ್ ಕೂತ್ಲು. ಯವ್ವ, ಒಂದು ಶೇರ್ ನವಣಿ ಕಾಳ ಕೊಟ್ಟಿದ್ದೆ, 3 ಜನ ಹೊಂಟಾರ, ಬರಾದ ಬರಲಿ, 5 ಜನರೇ ಬರಬೇಕು, 2 ಬರಬೇಕು. ಏನಿದು? ಯಾರಾದರೂ ಬಂದು ನೋಡಿದರೆ 3 ಜನ ಲಗ್ನಕ್ಕೆ ಬರ್ತಾರಂತಂದ್ರೆ ನಮ್ಮ ಅವಮಾನ ಆಗಲ್ವಾ? ಏನಪ್ಪ, ಎಂಥ ದೇವ ಅನ್ಕೋತನ ತೆಳಗೆ ಬಂದ್ಲು. ಅವಾಗ ಭೂತಾಳಿ ಸಿದ್ಧ ಖಂಡ್ರನ ಕಣ್ಣು ನೋಡ್ದ. ಅಪ್ಪ ನಿನಗೇನು ಹೇಳ ನೋಡಪ್ಪ ಅಂತಂದು ಕೂಡಲೇ ಇವ ಒಳಗಿಂದು ತನ್ನ ದಿವ್ಯ ಶಕ್ತಿ ಪ್ರಗಟ್ ಮಾಡ್ದ, ವ್ಯಕ್ತ ಮಾಡ್ದ. ಮಾಡೇನಂತಾನ, 7 ಕೋಟಿ 7 ಕೋಟಿ 7 ಕೋಟಿ ಘೇ ಅಂದ ನೋಡ್ರಿ. ಅವನ ಹಿಂದೆ 7 ಕೋಟಿ ಗಂಡು ಮಕ್ಕಳು ತಯಾರಾದರು. ಈ ಕಡೆ ಅಮ್ಮ ಎಲ್ಲ ಮುಗ ನೋಡ್ದ, ಹಸಿಗಿಡಕ್ಕೆ ಬೆಂಕಿ ಹಚ್ಚಿ. ಅಮ್ಮ ನೀ ನೋಡಂದು ಕೂಡ್ಲಿಕ್ಕಿನು ತನ್ನ ಶಕ್ತಿ ವ್ಯಕ್ತ ಮಾಡಿದಳು. ಅವ್ರ ಶಕ್ತಿ ಹೆಂಗಿರ್ತದಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ, ಕಟಗಿ ಒಳಗಡಗಿರುವ ಅಗ್ನಿಯಂತೆ. ಅದು ಸ್ಪರ್ಶ ಮಾಡಿದಾಗನ ಗೊತ್ತಾಗುತ್ತದ, ಇಲ್ಲ ಅಂದ್ರೆ ಗುರುತಾಗೋದಿಲ್ಲ. ಈಕಿನ್ನ ಹೋದಾಗ ಈಕಿನ್ನು ಅಂದಳು, ಊಧೇ ಊಧೇ ಐರಾ ಊಧ ಅಂದಳು. ಹಿಂಗನ ಮತ್ತೆ ಯಾರಿಗಾರ ಬಂದಳು ಎಲ್ಲಮ್ಮ. ಇಲ್ಲೇ ಹಂಗಂದ್ರೆ ಭಾವಪರವಶ ಆಗಿ ಬರ್ತಿರ್ತಾಳ. ಒಂದು ಕಡೆ ಭಾಳ ನಾ ದೇವಿ ಪುರಾಣಕ್ಕದು ಹೋದಂದ್ರೆ ಭಾಳ ಮಂದಿ ಮೈಯಾಗ ಬರ್ತಾಳ್ರಿ ದೇವಿ. ಹಂಗೆ ನಾ ಥಂಡಗೆ ಮಾಡ್ತೀನಿ. ಯವ್ವ ಪುರಾಣ ಆಗತ್ತನ ಸಮಾಧಾನ ತಗೋ, ನೀ ತಲವಾಲಿಗಿರೋ ತಗೊಂಡಿತ್ತ, ನಾಳೆಗೆ ಯಾರು ಪುರಾಣಕ್ಕೆ ಬರಲ್ಲ ಅಂತಿರ್ತೀನಿ. ಹಂಗೆ ಇರಲಿ. ಹಿಂಗಂದು ಕೂಡಲೇ ಎಲ್ಲಮ್ಮನ ಬಳಗ ತಯಾರಾಯ್ತ್ರಿ. ಊರಾಗ ಜನ ಬಂತು. ನಾಗಬಾಯಿ ನೋಡಿದ್ಲು, ನಾಗರೇಗೌಡ ನೋಡ್ದ, ಹಣಿ ಹಣಿ ಹೊಡ್ಕೊಂಡ್ರು. 63 ಎಕರೆ ನಾವು ಟೆಂತ್ ಹೊಡೆದ್ರು, ಮಂಟಪ ಹೊಡೆದ್ರು, ನಿಂದ್ರಲಿಕ್ಕೆ ಜಾಗ ಸಿಲ್ಲಂಗಿಲ್ಲ. ಅದರಾಗ ಅವರು ಊಟ ಮಾಡಿಸಿದ್ರಂತ್ರಿ. ಎಷ್ಟು ಚೀಲಿಂದ ಗೊತ್ತೇನ್ರಿ? ಎಷ್ಟು ಚೀಲಿಂದು? 125 ಕ್ವಿಂಟಲ್ ಪಾಯಸ್. ಅದು ಹೋಳಿಗೆ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ, ಅನ್ನ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ. ಇಷ್ಟೆಲ್ಲ ಅನ್ನ ಮಾಡಿದ್ರು ಇವರೇನೆಲ್ಲ ಇದ್ರಲ್ಲ, ಇವರಿಗೆ ಬರೇ ಒಂದೊಂದು ಹುಗ್ಗಿ ಕಾಳ ಕೈಯ ಕೊಟ್ಟರು ಬರ್ತಿತ್ತಿಲ್ಲಂತ. ಅಮ್ಮೋಗ ಸಿದ್ಧರ ಲೀಲೆ ಶಿವನೇ ಬಲ್ಲಯ್ಯಪ್ಪ. ನಾವು ದುರಾಭಿಮಾನಿಗಳು, ಅಜ್ಞಾನಿಗಳು, ನಿಮ್ಮಂಥವರ ಲೀಲೆ ನಮಗೆ ಹೆಂಗೆ ಗೊತ್ತಾಗ್ತದೋ ತಂದೆ? ನಾವೇನು ಸಂಕಲ್ಪ ಮಾಡಿದೀವ ತಪ್ಪು, ನೀವು 3 ಜನ ಬನ್ರಿ ಅಂದಳತ್ತಕ್ಕಿ. ಇಬ್ಬರೂ ಭಂಡಾರ ಹೊಡೆದರು. ಇದ್ದ ಜನ ಎಲ್ಲ ಮಾಯ ಆಯಿತು. ಲಗ್ನ ಮಂಟಪ ಪ್ರವೇಶ ಮಾಡಿದ್ರು.
ಲಗ್ನ ಕಾರ್ಯಕ್ರಮ ನೆರವೇರಿತು. ಅವ ಹೇಳಿದಂಗ ಜನ ಬಾಯಿ ಕಚ್ಚಿ ನೋಡ್ತಾ ಇತ್ತು. ಏನಪ್ಪ ಇಷ್ಟೆಲ್ಲ ವತನದ ಮನೆತನ, ಗೌರವಾನ್ವಿತವಾದ ಮನೆತನ, ಏಳು ಹಟ್ಟಿ ಗೌಡ್ರು ಇಂತೆಲ್ಲ ಇದ್ರೂ ಕೂಡ ಏನಿದು ಕಂಬಳಿ ಬೆತ್ತ ಭಂಡಾರ ಚೀಲ ಅಂತ ಒಬ್ಬರಿದ್ರಿ ಅನ್ಬೇಡ್ರು, ಅನ್ಬಾರ್ದದು. ದೇವ ಕಾರ್ಯ, ಸಿದ್ಧ ಕಾರ್ಯ ಅಂತ ಎಲ್ಲರೂ ಅಕ್ಷತಾ ಮುಗಿತರಿ. ಮದುಮಗಳಾದಂಥ ಪದ್ಮಾವತಿ ಗುರುಸೋಮಲಿಂಗನ ದರ್ಶನ ಮಾಡಿಕೊಂಡು ದೇವರ ಮನೆ ಸೇರಿದ್ಲು. ಬುತಾಳಿಸಿದ್ದ ಮತ್ತೆ ಬೆತ್ತ ಕಂಬಳಿಯನ್ನು ಹೆಗಲಿಗೆ ಹೊತ್ತ. ಈ ಕಾರ್ಯ ಇನ್ನೂ ಕೂಡ ಭೂಮಿ ಮೇಲೆ ಜೀವಂತವಾಗಿ ನಡೆದದ್ರಿ. ಅವಾಗ ಆಗ್ಯದ ಅಮ್ಮೋಗ ಸಿದ್ಧ ಲಗ್ನ ಬೆತ್ತಿನ ಕೂಡ ಹಿಂಗೆ ನೀವು ತಿಳ್ಕೊಬೇಡ್ರಿ, ಈಗಲೂ ಸಿದ್ಧ ನಡೆದಾವ. ಎಲ್ಲಿ ಅಂದ್ರೆ ನೀವು ನೋಡಬೇಕಾಗಿತ್ತು ಅಂದ್ರೆ ಕಲ್ಲೂರು ಕೋರಿ, ಜೇವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆ, ಭೀಮಾ ನದಿ ಬಲದಂಡೆ, ಕಲ್ಲೂರ ಬಟ್ಟಲ ಒಡೆಯನ ಮಠದಲ್ಲಿ ಈಗಲೂ ಕೂಡ ಬೆತ್ತಿನಗುಡನೇ ಹೆಣ್ಮಕ್ಳು ಲಗ್ನ ಆಗ್ತದೆ. ಆ ಬಳಿಕ ಅವರ ಪತಿ ತೀರ್ಕೊಂಡ ಅಂದ್ರೆ ಒಡೆಯ ಮಹಾರಾಯ ತೀರ್ಕೊಂಡ ಅಂತಂದ್ರೆ ಆಕೆನ ಕಾಲುಂಗುರ, ಮಾಂಗಲ್ಯ, ಕುಂಕುಮ, ಬಳಿ ಏನೂ ಕೈ ಹಚ್ಚಲ್ಲದು. ಅವರಿರುವವರೆಗೆ ಅವರಿಗೆ ಸೌಭಾಗ್ಯದ. ಅದರ ಚರಿತ್ರೆ ಮುಂದೆ ಬರ್ತದೆ. ಬಂಧುಗಳೇ, ಲಗ್ನ ಆಗೋತು. ಮೊದಲು ಭೂತಾಳ ಸಿದ್ಧನನ್ನ, ಖಂಡ್ರಾಯನನ್ನ, ತಾಯಿ ಎಲ್ಲಮ್ಮಳನ್ನ ಕಂಬಳಿ ಹಾಸಿ ಊಟಕ್ಕೆ ಕೂಡಿಸಿದ್ರು. ತದನಂತರ ಎಲ್ಲರಿಗೂ ಪ್ರಸಾದ ಮಾಡಿಸ್ಬೇಕಂತೇಳಿ ಊಟಕ್ಕೆ ಭೂತಾಳ ಸಿದ್ಧ ಕೂತ. ಆ ಬಳಿಕ ಚಾಲು ಮಾಡಿದೆ ಉಳ್ಳಕ್ಕೆ. 20-30 ಭೋಗಣಿ ಇವನು ಮುಂದೆ ಓಡಾಡ್ತೀವ್ರಿ. ಎಲ್ಲ ನೀಡ್ಲಿಕ್ರಿ ಏನ್ ನೀಡ್ತಾರೆ, ಎಲ್ಲ ಯಾರಿಬಿಡ್ಯಾಗ ನೀರು ಹೊಕ್ಕಂಗ. ಎಲ್ಲಿಗೆ ಬತ್ತ ಪರಿಸ್ಥಿತಿ ಗೊತ್ತೇನ್ರಿ? 125 ಚೀಲಿನ ಕಿಂಟಲದ ಹುಗ್ಗಿ ಮಾಡಿದ್ದು 2-3 ಕಡಾಯಿ ಉಳಿದು. ಎಲ್ಲ ಒಬ್ಬನೇ ಹೊಡೆದು ಹಿನ ತಗೊಂಡು ಬರ್ರಿ ಅಂತ ಶುರು ಮಾಡ್ದ. ಇದು ಸುದ್ದಿ ನಾಗರಾಯಗೌಡಗ ಮತ್ತು ನಾಗಬಾಯಿ ಗುರುತಾತು. ನಾಗಬಾಯಿ ಪದ್ಮಾವತಿ ಕಡೆ ಬಂದಳು, ತಂಗಿ ನಮ್ಮ ಅಬರು ಹೋಗ್ತದ, ನಮ್ಮ ಮನಿ ಮಾನ ಉಳಿಸು, ಹೋಗಿ ಅವನ ಎಬಸವ್ವ. ತಾಯಿ ಪದ್ಮಾವತಿ ಕಂಕಣದ ಕೈ ತಿರುವುತ್ತ, ಮುತ್ತಿನ ಬಳೆಯನ್ನು ಇಟ್ಕೊಂಡು, ಮುತ್ತಿನ ಸರಗ ತಲೆ ಮೇಲೆ ಹಸ್ಕೊಂಡು, ಕುಂಕುಮದ ತಿಲಕ ಹೊಳಿತಾ ಇತ್ತು. ಗೆಜ್ಜೆ ಕಾಲುಗಳಿಂದ ಆ ಪ್ರಸಾದದ ಆಲಯಕ್ಕೆ ಬಂದು ಕಡಾವಿ ಒಳಗ ಗುರುಸೋಮಲಿಂಗ ಪತಿದೇವ ಅಮೋಘ ಸಿದ್ಧ ನಮ್ಮ ತಂದೆ ಮಾನ ಕಾಪಾಡಿ ಅಂತ ಒಳಗೆ ಕೈ ಹಾಕಿದ್ರೆ 125 ಕಡಾಯಿಗಳು ಮತ್ತು ತುಂಬಿ ತುಳುಕುಲುಕತ್ತು. ಬರಿದಾದ ಕಡಾಯಿಗಳು ತುಂಬಿದು. ಒಂದ ತಾಟಿನಾಗ ಹುಗ್ಗಿ ತಗೊಂಡು ಹೋಗಿ, ಪಾಯಸ ತಗೊಂಡು ಹೋಗಿ ಭೂತಾಳ ಸಿದ್ಧನಿಗೆ ನೀಡಿದಾಗ ಒಂದ ತುತ್ತು ತಿಂದಾಗ ಭೂತಾಳ ಸಿದ್ಧ ಡರ್ರ ಅಂತ ಡೇಕರಿಕೆ ಹೊಡೆದು, ಯವ್ವ ಸಾಕು ಅಂದ, ಸಾಕಂದ. ಅಮ್ಮ ಮನೆಗೆ ಬಂದ್ಲು. ಎಲ್ಲರೂ ಪ್ರಸಾದ ಮಾಡಿ ಹೋದ್ರು. ಆ ಬಳಿಕ ಎಲ್ಲಮ್ಮ ತಾಯಿ ಮುತ್ತಿನ ಆರತಿಯನ್ನು ಎತ್ತಿ ಬೆಳಗಿ ಆಕೆಗೆ ಮಾಂಗಲ್ಯ, ಸೌಭಾಗ್ಯ, ಶ್ರೀಯನ್ನ ದಾರೆ ಎರೆದು ಅರಕೇರಿ ಪಟ್ಟಣಕ್ಕೆ ಭೂತಾಳಿಸಿದ್ದ. ಮೊದಲೇ ಮಹಾಮನೆಯನ್ನು ನಿರ್ಮಾಣ ಮಾಡಿದ, ಮನೆಯನ್ನ ಕಟ್ಟಿದ. ಅದರ ಹೆಸರೇನಿಟ್ಟಿದ್ದ ಅಂದ್ರೆ ಅರಕೇರಿ ಅರವಿನ ಮನೆ. ಅರಮನೆ ರಾಜಂದಿರ್ತದ, ತಲೆಗಿರ್ಲಿ. ಅರಮನೆ ಅರಸಂದಿರ್ತದೆ, ಅದು ಯೋಗಿಗಳದಲ್ಲ. ಅದಕ್ಕೆ ಮಹಾಮನೆ, ಮಹಾಮಠ, ಇಲ್ಲಂದ್ರೆ ಅರಿವಿನ ಮನೆ ಅಂತ ಹೆಸರಿಟ್ಟಿದ್ದ. ಪದ್ಮಾವತಿನ ಎತ್ತಿನ ಬಂಡಿ ಒಳಗೆ ಆಗಿನ ಕಾಲದಲ್ಲಿ ವೈಶಿಷ್ಟ್ಯ ಐತ್ರಿ. ಎತ್ತಿನ ಬಂಡಿಗೆಲ್ಲ ಛತ್ತ ಮಾಡಿ, ಎತ್ತುಗಳಿಗೆಲ್ಲ ಮೈ ತೊಳೆದು ಬಣ್ಣ ವರ್ಷಿ, ಮ್ಯಾಲ ಝೂಲ್ ಹಾಕಿ, ಜಂಗ ಕೊರಳೋಳು ಕಟ್ಕೊಂಡು ಬಹಳ ಸುಂದರವಾಗಿ ಅದು ಹೋಗುವಂಥ ವೈಶಿಷ್ಟ್ಯ. ಮಗಳು ಪದ್ಮಾವತಿಗೆ
ಗುಲ್ಗಂಜಿ ಹಾಳದ ಬಸವರಾಜ ಮಾಸ್ತರ್ ಅವರು ಈ ನಾಟಕದ ಅತ್ಯಂತ ಪ್ರವೀಣರು. ಸಮಯ, ಸಂಧಿ ಮತ್ತು ಆ ಪ್ರಯೋಗ ಅನುಸಾರವಾಗಿ ಅನೇಕ ಸಾವಿರಾರು ಕವಿತೆಗಳನ್ನು ಅವರು ಕಟ್ಟಿ ನಾಟಕವನ್ನು ಮಾಡಿದ್ದಾರೆ. ಅವರಿಗೊಂದು ಸಂತೋಷ ಇದೆ. ಇವತ್ತು ಅಪ್ಪುಗಳ ಜೊತೆಯಲ್ಲಿ ಈ ಸಂಧಿ ಅನುಸಾರವಾಗಿ ಒಂದು ಪದ್ಯ ಹಾಡಬೇಕಂತ ಅವರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಹಾಡಬೇಕು. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಮದುವೆಯಾಗಿ ಹೊಂಟು ನಡೆದಿ ಇಂದೀಗ, ಮದುವೆಯಾಗಿ ಹೊಂಟು ನಡೆದಿ ಇಂದೀಗ. 5 ಮುತ್ತಿನರ್ಥ ಮಾತಿಣಿ ಈಗ. ಬಿಡಿಸಿ ಹೇಳತೀನಿ ತಂಗಿ ಸಬದಾಗ, ಬಿಡಿಸಿ ಹೇಳತೀನಿ ತಂಗಿ ಸಬದಾಗ. ಕೇಳಿ ತಿಳಿದು ಬಾಳು ತಂಗಿ ಭವದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಮೊದಲನೆಯ ಮುತ್ತು ಹಸಿರು ಬಳೆಯಾಗ, ಹಸಿರು ಬಳೆಯ ತೊಡಿಸತಾರ ಕೈಯಾಗ. ಮೊದಲನೆಯ ಮುತ್ತು ಹಸಿರು ಬಳೆಯಾಗ, ಹಸಿರು ಬಳೆಯ ತೊಡಿಸತಾರ ಕೈಯಾಗ. ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ, ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ. ಹಸಿರು ಬಳೆಯ ತೊಡಿಸತಾರ ಮದುವ್ಯಾಗ, ಹಸಿರು ಬಳೆಯ ತೊಡಿಸತಾರ ಮದುವ್ಯಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಎರಡನೆಯ ಮುತ್ತು ನಿನ್ನ ಹಣಿ ಮ್ಯಾಗ, ಅದರ ವೇಷ ಐತಿ ಕೆಂಪು ಬಣ್ಣದಾಗ. ಎರಡನೆಯ ಮುತ್ತು ನಿನ್ನ ಹಣಿ ಮ್ಯಾಗ, ಅದರ ವೇಷ ಐತಿ ಕೆಂಪು ಬಣ್ಣದಾಗ. ಪರಪುರುಷರು ನೋಡತಾರ ಭಯದಾಗ, ಪರಪುರುಷರು ನೋಡತಾರ ಭಯದಾಗ. ಕೇಳಿ ತಿಳಿದು ಬಾಳು ತಂಗಿ ಭವದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಮೂರನೆಯ ಮುತ್ತು ಮೂಗಿನ ತುದಿಯ ಮ್ಯಾಗ, 5 ಮುತ್ತು ಇರತಾವ ಅದರಾಗ. ಮೂರನೆಯ ಮುತ್ತು ಮೂಗಿನ ತುದಿಯ ಮ್ಯಾಗ, 5 ಮುತ್ತು ಇರತಾವ ಅದರಾಗ. ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಗ,
ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಗ, ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ, ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ನಾಲ್ಕನೆಯ ಮುತ್ತು ಬೆಳ್ಳಿ ಸುತ್ತಿನ್ಯಾಗ, ಕಾಲು ಜಾರದಂತೆ ನಿನಗೆ ಹಾಕ್ಯರಾಗ. ನಾಲ್ಕನೆಯ ಮುತ್ತು ಬೆಳ್ಳಿ ಸುತ್ತಿನ್ಯಾಗ, ಕಾಲು ಜಾರದಂತೆ ನಿನಗೆ ಹಾಕ್ಯರಾಗ. ಗಂಡ ಎಂಬ ಜೋಡ ಹಕ್ಕಿ ನಿನಗಾಗ, ಗಂಡ ಎಂಬ ಜೋಡ ಹಕ್ಕಿ ನಿನಗಾಗ. ಬೇಡಿ ಹಾಕತಾರ ತಂಗಿ ಬೆರಳಾಗ, ಬೇಡಿ ಹಾಕತಾರ ತಂಗಿ ಬೆರಳಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಐದನೆಯ ಮುತ್ತು ನಿನ್ನ ಕೊರಳಾಗ, ಅತ್ತೆಯ ಮನೆ ಕಷ್ಟ ನಿನಗೆ ಬಂದಾಗ. ಐದನೆಯ ಮುತ್ತು ನಿನ್ನ ಕೊರಳಾಗ, ಅತ್ತೆ ಮನೆಯ ಕಷ್ಟ ನಿನಗ ಬಂದಾಗ. ಕುತ್ತಿಗೆ ಬರುವ ತನಕ ತಾಳು ನೀನಾಗ, ಕುತ್ತಿಗೆಗೆ ಬರುವ ತನಕ ತಾಳು ನೀನಾಗ. ತಾಳಿ ಕಟ್ಟತಾರ ತಂಗಿ ಕೊರಳಾಗ, ತಾಳಿ ಕಟ್ಟತಾರ ತಂಗಿ ಕೊರಳಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಪಂಚಾಚಾರ್ಯರ ಗುರುತು ಇದೆ ಈಗ, ಪಂಚ ಕಳಸ ಹೂಡತಾರ ಮದುವ್ಯಾಗ. ಪಂಚಾಚಾರ್ಯರ ಗುರುತು ಇದೆ ಈಗ, ಪಂಚ ಕಳಸ ಹೂಡತಾರ ಮದುವ್ಯಾಗ. ಹೆಸರು ಗಳಿಸಬೇಕ ತಂಗಿ ಪವದಾಗ, ಹೆಸರು ಗಳಿಸಬೇಕ ತಂಗಿ ಪವದಾಗ. ಅರಿತು ಬಾಳಬೇಕು ತಂಗಿ ಜಗದಾಗ, ಅರಿತು ಬಾಳಬೇಕು ತಂಗಿ ಜಗದಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಮದುವೆಯಾಗಿ ಹೊಂಟು ನಡೆದಿ ಇಂದೀಗ, ಐದು ಮುತ್ತಿನರ್ಥವಾ ತಿಳಿ ಈಗ. ಬಿಡಿಸಿ ಹೇಳತೀನಿ ತಂಗಿ ಸಬಾದಾಗ, ಬಿಡಿಸಿ ಹೇಳತೀನಿ ತಂಗಿ ಸಬಾದಾಗ. ಕೇಳಿ ತಿಳಿದು ಬಾಳು ತಂಗಿ ಭವದಾಗ. ಹೆಣ್ಣಾಗಿ ಹುಟ್ಟಿದೆ ಮದುವ್ಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಗರತಿಯಾಗಿ ಬಾಳು ಗಂಡನೂರಾಗ, ಗಳತಿಯಾಗಿ ಬಾಳು ಗಂಡನೂರಾಗ. ಶಿವ ಸಾಂಬ ಜಯ ನಮ ಪಾರ್ವತಿಪತೆ ಶಿವ ಹರ 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 ಮೋದೇ. ಧನ್ಯವಾದಗಳು, ತುಂಬ ತುಂಬ ಧನ್ಯವಾದಗಳು. ಸಮಯ ಶರ ಪದ್ಯದೊಂದಿಗೆ ಆಗ್ತಾ ಇದೆ. ಮುಂದಿನ ಚರಿತ್ರೆ ನಾಳೆ ನೋಡೋಣ.